ಪ್ರೇಮಾನುಭಾವ ಜೀವಕ್ಕಿಂತ ಶ್ರೇಷ್ಠವು. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು, ನನ್ನ ಜೀವಮಾನವೆಲ್ಲ ಆಡಿ ಆರಸಿ ನಿನ್ನ ಹೆಸರೆತ್ತಿ ಕೈ ಮುಗಿವೆ. ನಿನ್ನ ಸ್ತೋತ್ರ ಯೇಸುವೆ ಎಂದು ಹಾಡುವೆ ಸದಾ ಕಾಲವೂ ಸ್ತುತಿಸುವೆನು. ನಿನ್ನ ಸ್ತೋತ್ರ ಯೇಸುವೆ ಎಂದು ಹಾಡುವೆ ಸದಾ ಕಾಲವೂ ಸ್ತುತಿಸುವೆನು. ನಿನ್ನ ಒಟ್ಟು ಎಲ್ಲವೂ ನನಗೆ ಆಶ್ರಯವು, ನಿನ್ನ ಒಟ್ಟು ಎಲ್ಲವೂ ನನಗೆ ಆಶ್ರಯವು. ನಿನ್ನ ಮೇಲೆ ಮಾತ್ರವೇ ನಾನು ಹತ್ತುಕೊಳ್ಳುವೆ. ನಿನ್ನ ಒಟ್ಟು ಕರ್ತನೆ ಬೇರೆ ದಿಕ್ಕು ಕಾಣೆನು. ನಿನ್ನ ನಾಮ ಯೇಸುವೆ ಭದ್ರದುರ್ಗವು. ನಿನ್ನ ಸ್ತೋತ್ರ ಯೇಸುವೆ ಎಂದು ಹಾಡುವೆ ಸದಾ ಕಾಲವೂ ಸ್ತುತಿಸುವೆನು. ನಿನ್ನ ಸ್ತೋತ್ರ ಯೇಸುವೆ ಎಂದು ಹಾಡುವೆ ಸದಾ ಕಾಲವೂ ಸ್ತುತಿಸುವೆನು. ಸದಾ ಕಾಲವೂ ಸ್ತುತಿಸುವೆನು. ಸದಾ ಕಾಲವೂ ಸ್ತುತಿಸುವೆನು. ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ಬಾಳ ಬಂಗಾರ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ಬಾಳ ಬಂಗಾರ. ಹಸಿರಾದ ಹುಲ್ಲಿನ ಕಾವಲಲ್ಲಿ, ಹಸಿರಾದ ಹುಲ್ಲಿನ ಕಾವಲಲ್ಲಿ ಅನುದಿನವೂ ನನ್ನ ನಡೆಸುವೆನೆ, ಅನುದಿನವೂ ನನ್ನ ನಡೆಸುವೆನೆ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ಬಾಳ ಬಂಗಾರ. ಆಕಾಂಕ್ಷೆ ಏನಿದ್ದರು, ಆಶೆ ಆಕಾಂಕ್ಷೆ ಏನಿದ್ದರು ಅನುಗ್ರಹಿಸುವೆ ನೀ ಆನಂದದಿ, ಅನುಗ್ರಹಿಸುವೆ ನೀ ಆನಂದದಿ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ
ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ಬಾಳ ಬಂಗಾರ, ಬಾಳ ಬಂಗಾರ, ಬಾಳ ಬಂಗಾರ, ಬಾಳ ಬಂಗಾರ, ಬಾಳ ಬಂಗಾರ. ಬೆಳಗಿನ ನಮಸ್ಕಾರಗಳು ಸಹೋದರರೇ. ಮುಂಜಾನೆ ನಮಸ್ಕಾರಗಳು ಸಿಸ್ಟರ್ಸ್. ಎಷ್ಟು ಅದ್ಭುತ ದಿವಸ ದೇವರು ನಮಗೆ ಒದಗಿಸಿಕೊಟ್ಟಿದ್ದಾರ, ನಾವು ಆತನನ್ನು ಆರಾಧಿಸೋದಕ್ಕಾಗಿ. ನಿಜ, ಅದ್ಭುತವಾದ ದಿನ. ದೇವರ ಕೃಪಾ ಇಲ್ಲದಿದ್ದರೆ ಇವತ್ತು ನಾವು ಜೀವಂತವಾಗಿ ಇರ್ತಾ ಇದ್ದಿಲ್ಲ, ದೇವರಿಗೆ ಆರಾಧಿಸುತ್ತಾ ಇದ್ದಿಲ್ಲ. ಸಹೋದರರೇ, ನಾನು ನಿಮ್ಮೆಲ್ಲರಿಗೆ ಭಾರತ ಕ್ರೈಸ್ತ ಸಭೆ ವತಿಯಿಂದ ಸ್ವಾಗತ ಮಾಡುತ್ತೇನೆ. ಸಿಸ್ಟರ್ಸ್, ನಾನು ನಿಮ್ಮೆಲ್ಲರಿಗೆ ಹೃದಯಪೂರ್ವಕವಾಗಿ ಪ್ರೀತಿಯಿಂದ ಸ್ವಾಗತ ಮಾಡುತ್ತೇನೆ. 62 ಕೀರ್ತನೆ 5-8 ಓದ್ಕೊಳ್ಳೋಣ. ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲುವುದಿಲ್ಲ. ನನ್ನ ರಕ್ಷಣೆಗೂ ಮಾನ್ಯಕ್ಕೂ ದೇವರೇ ಆಧಾರ, ನನಗೆ ಬಲವಾದ ದುರ್ಗವು, ಆಶ್ರಯವು ದೇವರಲ್ಲಿಯೇ. 8ನೇ ವಚನ, ಜನರೇ ಯಾವಾಗಲೂ ಆತನನ್ನು ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ, ದೇವರು ನಮ್ಮ ಆಶ್ರಯವು. ಸಹೋದರ ಮತ್ತು ಸಹೋದರರೇ, ದಾವೀದನು ಇದು ದೇವರಿಗೆ ಪ್ರಾರ್ಥಿಸ್ತಾ ಇದ್ದಾನೆ. ಎಂತ ಸಮಯದಲ್ಲಿ ಅಂದ್ರೆ, ಆತನ ಸಂಕಟದಲ್ಲಿದ್ದಾಗ, ಆತನ ಸಮೀಪದವರು ಆತನನ್ನು ಕೊಲೆ ಮಾಡ್ಬೇಕಂದಾಗ ಆತನ ದೇವರ ಮೇಲೆ ದೃಷ್ಟಿ ಇಟ್ಟಿದ್ದಾನ. ಆತನ ದೃಷ್ಟಿಕೋನ ದೇವರ ಮೇಲಿದೆ. ದೇವರ ಮೇಲೆ ಭರವಸೆ ಇಟ್ಟು ದೇವರಿಗೆ ಪ್ರಾರ್ಥನೆಯಲ್ಲಿ ಹೀಗೆ ಹೇಳ್ತಾ ಇದ್ದಾನ, ನನ್ನ ಮನವೇ ದೇವರಲ್ಲಿ ಶಾಂತವಾಗಿರು, ನನ್ನ ನಿರೀಕ್ಷೆ ದೇವರಿಂದಲೇ. ದೇವರು ನನ್ನ ಬಂಡೆ, ನನ್ನ ಕೋಟೆ, ನನ್ನ ರಕ್ಷಕನು, ನನ್ನ ದುರ್ಗವು ಆಗಿದ ನಮ್ಮಂತ ವಿಷಯ ದಾವೀದನು ದೇವರಿಗೆ ಪ್ರಾರ್ಥಿಸ್ತಾ ಇದ್ದಾನ. ಅಷ್ಟೇ ಅಲ್ಲ, ಹೇಳ್ತಾ ಇದ್ದಾನ, ನಾನು ಎಂದಿಗೂ ಕದಲುವುದಿಲ್ಲ ಅಮ್ಮಂತ ಮಾತು ದಾವೀದನು ಹೇಳ್ತಾ ಇದ್ದಾನ. ಮತ್ತಷ್ಟೇ ಇಲ್ಲ, ದೇವರು ನನ್ನ ನಿರೀಕ್ಷೆ, ನನ್ನ ರಕ್ಷಣೆ ಮತ್ತು ನನ್ನ ಮಾನ ಗೌರವೆಲ್ಲ ಆತನಿಂದಲೇ ಬರುತ್ತದಂತ ಮಾತು ದಾವೀದನು ಹೇಳ್ತಾ ಇದ್ದಾನ. ನಾವು ದಾವೀದನ ಹಾಗೆ ದೇವರ ಮೇಲೆ ಭರವಸೆ ಇಟ್ಟರೆ ನಮಗೆ ಲಾಭ ಏನು? ನಮಗೆ ಲಾಭ ಏನಂದ್ರೆ, ನಾವೆಂದಿಗೂ ಕದಲೋದಿಲ್ಲ, ನಾವು ಬಲವಾಗಿ ಇರ್ತೀವಿ, ನಾವು ಸ್ಟ್ರಾಂಗ್ ಆಗಿ ದೇವರಿಗೆ ಮಹಿಮೆ ಮಾಡ್ತೀವಿ. 8ನೇ ವಚನದಲ್ಲಿ ದಾವೀದ ಹೇಳ್ತಾ ಇದ್ರು, ಎಲ್ಲಾ ಸಮಯದಲ್ಲಿ ನಾವು ದೇವರಿಗೆ ನಂಬಬೇಕು, ನಮ್ಮ ಹೃದಯಗಳು ಅವ್ರ ಮುಂದೆ ಬಿಚ್ಚಬೇಕು. ಸಿಸ್ಟರ್ಸ್, ಒಳ್ಳೆ ಸಮಯದಲ್ಲಿ ದೇವರಿಗೆ ನಂಬುವುದು ಎಷ್ಟೋ ಸುಲಭವಾಗಿದೆ, ಬಟ್ ಕಷ್ಟದಲ್ಲಿ ದೇವರಿಗೆ ನಂಬುವುದು ಎಷ್ಟೋ ಕಷ್ಟ ಇದೆ. ಸಿಸ್ಟರ್ಸ್, ನೀವೆಲ್ಲರೂ ಯಾವ ಥರ ಇದ್ದೀರಿ? ನಾವು ದೇವರಿಗೆ ನಂಬ್ತಾ ಇದ್ದೀವ? ಕಷ್ಟ ಕಾಲದಲ್ಲಿ ನಮ್ಮ ಕಷ್ಟ ಕಾಲದಲ್ಲಿ ದೇವರ ಮುಂದೆ ಹೋಗಿ ನಮ್ಮ ಹೃದಯ ಬಿಚ್ಚಿ ನಾವು ದೇವರ ಹತ್ರ ಮಾತಾಡ್ತಾ ಇದ್ದೀವ? ಒಂದು ವೇಳೆ ಮಾತಾಡ್ತಾ ಇಲ್ಲ ಅಂದ್ರ ನಾವು ಈ ಲೋಕದಲ್ಲಿ ಇದ್ದ ಕಷ್ಟಗಳು ಎದುರಿಸೋದು ಎಷ್ಟೋ ಕಷ್ಟ. ನಾವು ದೇವರ ಹತ್ರ ಹೋಗಿ ನಮ್ಮ ಹೃದಯದಲ್ಲಿ ಇದ್ದ ಕಷ್ಟಗಳು ಹೇಳ್ಕೊಂಡಾಗ ದೇವರಿಂದ ಎಷ್ಟೋ ಶಕ್ತಿ ನಮ್ಮ ಜೀವನದಲ್ಲಿ ಎಲ್ಲಾ ಕಷ್ಟಗಳು ಎದುರಿಸ್ಕೋಸ್ಕರ ದೇವರು ನಮಗೆ ಕೊಡ್ತಾರ. ಅಂಡ್ ಸಿಸ್ಟರ್ಸ್, ನಾನು ನಿಮ್ಮೆಲ್ಲರಿಗೂ ಪ್ರೋತ್ಸಾಹ ಮಾಡ್ತೀನಿ, ನಾವೆಲ್ಲ ಸಮಯದಲ್ಲಿ ದೇವರ ಹತ್ರ ಹೋಗೋಣ. ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು, ದುಃಖದಲ್ಲಿ ಇರ್ಬೋದು. ಸಹೋದರ ಮತ್ತು ಸಹೋದರಿಯರೇ, ದಾವೀದನ ಹಾಗೆ ನಾವು ದೇವರ ಮೇಲೆ ಭರವಸೆ ಮಾಡೋಣ. ಗುಡ್ ನ್ಯೂಸ್ ಏನಂದ್ರೆ, ನಾವು ದೇವರ ಹತ್ರ ಬರುವಾಗ ದೇವರ ನಮ್ಮ ಪ್ರಾರ್ಥನೆ ಕೇಳ್ತಾರ, ನಮಗೆ ಭದ್ರವಾಗಿ ಅದರಿಂದ ತಪ್ಪಿಸಿ ನಮಗೆ ಕಾಪಾಡುವಂತ ದೇವರಾಗಿದ್ದಾರ. ಈ ಸಮಯದಲ್ಲಿ ನಾವು ದೇವರ ಮೇಲೆ ಕೇಂದ್ರೀಕರಿಸೋಣ, ದೇವರ ಮೇಲೆ ಭರವಸೆ ಇಡೋಣ. ಈ ಹೊತ್ತು ದೇವರಾಜ್ ಬ್ರದರ್ ನಮಗೆ ದೇವರ ವಾಕ್ಯ ಹೇಳುತ್ತಾರ, ನಾವು ಅದನ್ನು ಕಲಿತುಕೊಂಡು ನಮ್ಮ ಜೀವನದಲ್ಲಿ ಅಭ್ಯಾಸ ಮಾಡೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧವಾದ ದೇವರೇ, ಯೇಸು ಸ್ವಾಮಿ, ನಿಮ್ಮ ನಾಮಕ್ಕೆ ಸ್ತೋತ್ರ. ದೇವರೇ, ಎಷ್ಟು ಸಂತೋಷವಾದ ದಿವಸ ನಮ್ಮೆಲ್ಲರಿಗೆ ನೀವು ಒದಗಿಸಿಕೊಟ್ಟಿದ್ರಿ ಅಪ್ಪ. ಮತ್ತು ನಾವೆಲ್ಲರೂ ಈ ರೀತಿಯಲ್ಲಿ ಬಂದು ಕರ್ತನೆ, ಈ ತಂತ್ರಜ್ಞಾನ ಮುಖಾಂತರ ದೇವರೇ ನಾವು ಒಟ್ಟಾಗಿ ಸೇರಿ ಏಕ ಮನಸ್ಸುಳ್ಳವರಾಗಿ ಕರ್ತನೆ ನಿನ್ನನ್ನು ಪ್ರಾರ್ಥಿಸೋರಾಗಿದ್ದೀವಿ ಅಪ್ಪ. ನಮ್ಮ ಭರವಸೆ ನಿಮ್ಮ ಮೇಲಿದೆ ದೇವರೇ, ನಾವು ಭಯಪಡೋದಿಲ್ಲ, ಕದಲುವುದಿಲ್ಲ ಕರ್ತನೆ. ನಮ್ಮ ರಕ್ಷಣೆ, ನಮ್ಮ ಗುರಾಣಿ, ನಮ್ಮ ಕೋಟೆ, ನಮ್ಮ ಬಂಡೆ ನೀವಾಗಿದ್ರಪ್ಪ. ನಮಗೆ ನಿಮ್ಮ ವಾಕ್ಯದ ಮುಖಾಂತರ ನಡೆಸ್ರಿ, ಬೆಳೆಸ್ರಿ ದೇವರೇ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ಕರ್ತನೆ, ಆಮೇನ್.
ತಟ್ಟಿ ಹಾಡಿರಿ ಕರ್ತನ ಸ್ತುತಿಸಿರಿ, ಸರ್ವಶಕ್ತಿ ಶಬ್ದದಿಂದ ಕೀರ್ತನೆಗಳ ಹಾಡಿರಿ. ಕೈಯ ತಟ್ಟಿ ಹಾಡಿರಿ ಕರ್ತನ ಸ್ತುತಿಸಿರಿ, ಸರ್ವಶಕ್ತಿ ಶಬ್ದದಿಂದ ಕೀರ್ತನೆಗಳ ಹಾಡಿರಿ. ಹಾಲೆಲೂಯಾ 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 ಹಾಲೆಲೂಯಾ. ಹಲ್ಲೆಲೂಯಾ ಆಡಲು ಅಲೆಗಳಾಗಿ ಬಂದನು, ಹಲ್ಲೆಲೂಯಾ ಆಡಲು ಅಲೆಗಳಾಗಿ ಬಂದನು. ಬಂದನೇಸು ಕರ್ತನು ನೋವನೆಲ್ಲ ಕಳೆದನು, ಬಂದನೇಸು ಕರ್ತನು ನೋವನೆಲ್ಲ ಕಳೆದನು. ಹಾಲೆಲೂಯಾ 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 ಹಾಲೆಲೂಯಾ. ಶ್ರುತಿಗಳಲ್ಲಿ ಇರುವನು ಶ್ರುತಿಗೆ ಕಿವಿಯ ಕೊಡುವನು, ಶ್ರುತಿಗಳಲ್ಲಿ ಇರುವನು ಶ್ರುತಿಗೆ ಕಿವಿಯ ಕೊಡುವನು. ಪಾಪವನ್ನು ಶಂಸಿಯವನು ಪಾಪಿಯನ್ನು ಸೆಳೆದನು, ಪಾಪವನ್ನು ಶಂಸಿಯವನು ಪಾಪಿಯನ್ನು ಸೆಳೆದನು. ಹಾಲೆಲೂಯಾ 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 ಹಾಲೆಲೂಯಾ. ಶುದ್ಧವಾದ ಹೃದಯದಿ ಕೀರ್ತನೆಗಳ ಹಾಡಲು, ಶುದ್ಧವಾದ ಹೃದಯದಿ ಕೀರ್ತನೆಗಳ ಹಾಡಲು. ಶಾಂತಿಯನ್ನು ಕೊಟ್ಟನು ರಕ್ಷಣೆಗೆ ನಿಂತನು, ಶಾಂತಿಯನ್ನು ಕೊಟ್ಟನು ರಕ್ಷಣೆಗೆ ನಿಂತನು. ಹಾಲೆಲೂಯಾ 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 ಹಾಲೆಲೂಯಾ. ಕೈಯ ತಟ್ಟಿ ಹಾಡಿರಿ ಕರ್ತನ ಸ್ತುತಿಸಿರಿ, ಸರ್ವಶಕ್ತಿ ಶಬ್ದದಿಂದ ಕೀರ್ತನೆಗಳ ಹಾಡಿರಿ. ಕೈಯ ತಟ್ಟಿ ಹಾಡಿರಿ ಕರ್ತನ ಸ್ತುತಿಸಿರಿ, ಸರ್ವಶಕ್ತಿ ಶಬ್ದದಿಂದ ಕೀರ್ತನೆಗಳ ಹಾಡಿರಿ. ಹಾಲೆಲೂಯಾ 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 ಹಾಲೆಲೂಯಾ. ಪ್ರೀತಿಯ ಸಹೋದರರೇ, ಸಹೋದರಿಯರೇ ಮತ್ತು ಗೆಳೆಯರೇ, ಮತ್ತೊಮ್ಮೆ ನಿಮ್ಮ ಜೊತೆಯಲ್ಲಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ಮತ್ತು ದೇವರ ವಾಕ್ಯಗಳನ್ನ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಕೆಲವು ವಾರಗಳಿಂದ ನಾವು ಕೀರ್ತನೆಗಳ ಬಗ್ಗೆ ಹಲವಾರು ವಿಷಯಗಳನ್ನ ನಾವು ಕಲಿತಾ ಇದ್ದೀವಿ. 70% ಭಾಗ ಕೀರ್ತನೆಗಳು ನೋವಿನಿಂದ, ದುಃಖದಿಂದ, ಸಂಕಟದಿಂದ ತುಂಬಿದೆ. ಇನ್ನೊಂದು ವಿಷಯ, ಕೀರ್ತನೆಗಳ ಮೂಲಕ ನಾವು ಏನ್ ಕಲ್ತಿದ್ದೀವಿ ಅಂದ್ರೆ, ಆ ಒಂದು ಕೀರ್ತನೆ ಬರಹಗಾರ ಪ್ರಾರಂಭದಲ್ಲಿ ನೋವಿನಿಂದ, ದುಃಖದಿಂದ, ಸಂಕಷ್ಟದಿಂದ ಅನೇಕ ಪ್ರಶ್ನೆಗಳನ್ನ ದೇವರನ್ನ ಕೇಳ್ತಾ ಪ್ರಾರಂಭಿಸ್ತಾನೆ. ಆದ್ರೆ ಕೀರ್ತನೆಗಳು ಮುಗಿಸುವಾಗ ಅವನ ಮನಸ್ಸಿನ ಬದಲಾವಣೆಯನ್ನು ನಾವು ಗಮನಿಸ್ತೇವೆ. ಬಹಳ ಅದ್ಭುತವಾಗಿ ಬದಲಾವಣೆ ಆಗೋದನ್ನು ನಾವು ನೋಡ್ತೇವೆ. ಕಾರಣ ಏನ್ ಗೊತ್ತಾ? ದೇವರ ಹತ್ರ ಮಾತಾಡುವಾಗ ನಮ್ಮ ಹೃದಯ ಬದಲಾವಣೆ ಆಗುತ್ತದೆ. ಈ ದಿನ ನಾವು ಕೀರ್ತನೆಗಳು 63ನೇ ಅಧ್ಯಾಯದಿಂದ ನಾವು ಕಲಿತೇವೆ. ಈ ಕೀರ್ತನೆಯನ್ನ ದಾವಿದ ಬರೆದಿದ್ದಾನೆ. ಈ ಕೀರ್ತನೆ ದಾವಿದ ಯಾವಾಗ ಬರೆದ ಅಂದ್ರೆ, ಅವನು ಅರಮನೆಯನ್ನ ಬಿಟ್ಟು ಓಡಿ ಹೋಗುವಾಗ, ಅಬ್ಸಲೋಮನನ್ನು ಅವನ ವಿರುದ್ಧ ಅವನು ಓಡಿಸ್ಕೊಂಡು ಬರುವಾಗ
ತನ್ನ ಸ್ವಂತ ಮಗ ಅಬ್ಸಲೋಮನು ಅವನಿಂದ ತಪ್ಪಿಸ್ಕೊಂಡು ಇಲ್ಲಿ ದಾವಿದ ಮರುಭೂಮಿಗೆ ಹೋಗ್ತಾನೆ. ಮರುಭೂಮಿಯಲ್ಲಿ ಅಲೆದಾಡ್ತಾನೆ. ಆ ಮರುಭೂಮಿಯಲ್ಲಿ ಅಲೆದಾಡುವಾಗ ಅವನಿಗಾಗುವಂತ ನೋವು, ಕಷ್ಟ, ಈ ಎಲ್ಲವನ್ನು ಕೂಡ ದೇವರ ಹತ್ರ ವ್ಯಕ್ತಪಡಿಸೋದನ್ನ ನಾವು ನೋಡ್ತೇವೆ. ಅದೇ ಒಂದು ಕೀರ್ತನೆ ಈ ಒಂದು ಕೀರ್ತನೆಯಾಗಿದೆ. ನಾವು ಓದೋಣ. ಕೀರ್ತನೆಗಳು 63ನೇ ಅಧ್ಯಾಯ 1-11. ದೇವರೇ, ನೀನೇ ನನ್ನ ದೇವರು. ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. ಶರೀರವು ಕಂದಿ ಹೋಗುತ್ತದೆ. ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು, ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠ. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ನನ್ನ ಜೀವಮಾನದಲ್ಲೆಲ್ಲ ಹೀಗೆಯೇ ನಿನ್ನನ್ನು ಹಾಡಿ ಹರಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ಭೃಷ್ಟ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು. ನನ್ನ ಬಾಯಿ ಉತ್ಸಾಹ ಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು. ನಾನು ಹಾಸಿಗೆಯ ಮೇಲಿದ್ದುಕೊಂಡು ನಿನ್ನನ್ನು ಸ್ಮರಿಸುವಾಗ ರಾತ್ರಿಯ ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುತ್ತಿರುವೆನು. ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ. ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು ಆನಂದ ಘೋಷ ಮಾಡುತ್ತಿರುವೆನು. ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸಿರುವುದು. ನಿನ್ನ ಬಲಗೈ ನನಗೆ ಆಧಾರವಾಗಿರುವುದು. ನನ್ನ ಜೀವಕ್ಕೆ ಕೇಡು ಬಗೆಯುವವರೋ ಅದೋ ಲೋಕಕ್ಕೆ ಇಳಿದು ಹೋಗುವರು. ಕತ್ತಿಗೆ ಬಲಿಯಾಗುವರು, ನರಿಗಳ ಪಾಲಾಗುವರು. ಅರಸನೋ ದೇವರಲ್ಲಿ ಆನಂದಿಸುವನು. ದೇವರ ಮೇಲೆ ಆಣೆ ಇಡುವವರೆಲ್ಲರೂ ಸುಳ್ಳು ಬಾಯಿ ಮುಚ್ಚಿ ಹೋಗುವುದನ್ನು ಕಂಡು ಹಿಗ್ಗುವರು. ನಾನು ಹೇಳಿದ ಹಾಗೆ ಒಂದು ಹಿನ್ನೆಲೆ, ದಾವಿದನು ಈ ಒಂದು ಕೀರ್ತನೆ ಬರುವಂತ ಹಿನ್ನೆಲೆ ಅವನು ಮರುಭೂಮಿಯಲ್ಲಿ ಅಲೆದಾಡುವಾಗ ಬರೆದಿರುವಂತ ಒಂದು ಕೀರ್ತನೆಯಾಗಿದೆ. ದಾವಿದನು ಸೌಲನಿಂದ ತಪ್ಪಿಸಿಕೊಂಡು ಹೋಗುವಾಗಲೂ ಕೂಡ ಯೂದ ದೇಶದ ಮರುಭೂಮಿಗಳಲ್ಲಿ ಅಲೆತಾ ಇದ್ದ. ಅದೇ ರೀತಿಯಲ್ಲಿ ಇವಾಗ ಈ ಸಮಯದಲ್ಲಿ ಕೂಡ ಅಬ್ಸಲಾಮನಿಂದ ತಪ್ಪಿಸಿಕೊಂಡು ಹೋಗುವಾಗ ಈ ಒಂದು ಮರುಭೂಮಿಯಲ್ಲಿ ಅಲೆಯುತ್ತಿದ್ದ. ಈ ಒಂದು ಅಲೆದಾಡುವಂತ ಒಂದು ಸಮಯದಲ್ಲಿ, ಆ ಒಂದು ನೋವಿನ ಸಮಯದಲ್ಲಿ ಇಲ್ಲಿ ದಾವಿದ ಈ ಒಂದು ಕೀರ್ತನೆಯನ್ನ ಬರೆಯೋದನ್ನ ನಾವು ಗಮನಿಸ್ತೇವೆ. ಸುಮಾರು ಜನ ನಾವು ನೋಡ್ತೇವೆ, ಅದು ಯೋಹಾನ ದೀಕ್ಷಾಸ್ನಾನಿ ಒಬ್ಬ ವ್ಯಕ್ತಿ ನಾವು ನೋಡ್ತೇವೆ. ಹಳೆ ಒಡಂಬಡಿಕೆ ಆದ್ಮೇಲೆ ಸುಮಾರು 400 ವರ್ಷಗಳ ಕಾಲ ದೇವರು ಮಾತಾಡ್ಲೇ ಇಲ್ಲ. ಅದಾದ ನಂತರ ನಾವು ನೋಡ್ತೇವೆ ಯೋಹಾನ ದೀಕ್ಷಾಸ್ನಾನಿ ಮೂಲಕ ದೇವರು ಮಾತಾಡುವುದನ್ನ. ಯೋಹಾನ ದೀಕ್ಷಾಸ್ನಾನಿ ಇದ್ದಿದ್ದು ಮರುಭೂಮಿಯಲ್ಲಿ ಅಲೆದಾಡುವಾಗ. ಅದೇ ರೀತಿಯಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತು ದೀಕ್ಷಾಸ್ನಾನ ಹೊಂದಿದಾಗ ಸುಮಾರು 40 ದಿನಗಳ ಕಾಲ ಅವರು ಶೋಧಿಸಲ್ಪಟ್ರು. ಅಲ್ಲಿ ಅವರಿಗೆ ಶೋಧನೆ ಆಯ್ತು. ಇಲ್ಲಿ ನಾವು ನೋಡ್ತೇವೆ ಸುಮಾರು ಜನ ನಾವು ನೋಡ್ತೇವೆ ಅಲೆದಾಡುವಾಗ ದೇವರ ಒಂದು ಎದುರು ನೋಡುವಿಕೆ, ದರ್ಶನವನ್ನು ಅವ್ರು ಕಾಣೋದನ್ನ ನಾವು ಗಮನಿಸ್ತೇವೆ. ಉದಾಹರಣೆಗೆ ಹಾಗಾರಳು ನೋಡುವಾಗ ಆದಿಕಾಂಡ 16ನೇ ಅಧ್ಯಾಯದಲ್ಲಿ ತಾನು ಒಬ್ಬಂಟಿಗಳಾಗಿ ಅಲೆದಾಡುವಾಗ ಮರುಭೂಮಿಯಲ್ಲಿ ದೇವರನ್ನ ಕಾಣ್ತಾಳೆ. ಅದೇ ರೀತಿಯಲ್ಲಿ ನಾವು ನೋಡ್ತೇವೆ ವಿಮೋಚನಾ ಕಾಂಡ 3ನೇ ಅಧ್ಯಾಯದಲ್ಲಿ ಮೋಶೆ ಕೂಡ ಅವನು ಒಬ್ಬಟ್ಟಿಗನಾಗಿ ಅಲಿಯುವಾಗ ದೇವರನ್ನ ಕಾಣ್ತಾನೆ. ಅದೇ ರೀತಿಯಲ್ಲಿ ನಾವು ನೋಡ್ತೇವೆ ಎಲೀಯನು 1 ಅರಸು 19ನೇ ಅಧ್ಯಾಯದಲ್ಲಿ ಅವನು ಒಬ್ಬಂಟಿಗನಾಗಿ ಅಲಿಯುವಾಗ ದೇವರನ್ನ ಕಾಣೋದು, ದೇವರನ್ನ ನೋಡ್ದ ಅಂತ ಅಲ್ಲಿ ವಚನದಲ್ಲಿ ಹೇಳುತ್ತೆ. ಒಬ್ಬಂಟಿಗನಾಗಿ ಅಲಿಯುವಾಗ ದೇವರನ್ನ ನೋಡ್ತಾರೆ ಬಹಳ ಜನ. ನಮ್ಮ ಜೀವನದಲ್ಲಿ ಕೂಡ ನಾವು ನೋಡ್ತೇವೆ. ಸುಮಾರು ಸಮಯದಲ್ಲಿ ಎಲ್ಲಾ ಚೆನ್ನಾಗಿ ನಡೆಯುವಾಗ, ಆರಾಮಾಗಿ ಇರುವಾಗ, ಲೈಫ್ ಬಹಳ ಈಸಿ ಆಗಿರುವಾಗ ನಾವು ದೇವರ ದರ್ಶನವನ್ನು ಅಷ್ಟೊಂದು ಸರಿಯಾಗಿ ನೋಡಕ್ಕೆ ಆಗಲ್ಲ.
ಬಟ್ ಯಾವಾಗ ನಾವು ಒಬ್ಬಂಟಿಗರಾಗಿರ್ತೇವೋ, ಯಾವಾಗ ನಮ್ಮ ಜೀವನದಲ್ಲಿ ದುಃಖ ಇರುತ್ತೋ, ಕಷ್ಟಗಳಿರುತ್ತೋ, ಸವಾಲುಗಳಿರುತ್ತೋ, ಅವಾಗಲೇ ನಾವು ದೇವರ ದರ್ಶನವನ್ನು ನೋಡ್ತೇವೆ. ಅವಾಗ ನಾವು ದೇವರಿಗೆ ಬಹಳ ಹತ್ತಿರ ಆಗ್ತೇವೆ. ಇಲ್ಲಿ ನಾವು ಗಮನಿಸ್ತೇವೆ ನಮ್ಮ ಕ್ರೈಸ್ತ ಜೀವನ ಹೇಗಿದೆ ಅಂತ ನಾವು ಯೋಚಿಸಬೇಕಾಗಿದೆ. ನಾವು ದೀಕ್ಷಾಸ್ಥಾನ ತೆಗೆದುಕೊಂಡ ಮೇಲೆ, ನಾವು ಎಳೆ ವಯಸ್ಸಿನ ಒಬ್ಬ ಶಿಷ್ಯರಾಗಿರುವಾಗ, ಕ್ರೈಸ್ತರಾಗಿರುವಾಗ ನಮ್ಮ ಹೃದಯ ಹೇಗಿತ್ತು, ನಮ್ಮ ಜೀವನ ಹೇಗಿತ್ತು ಅಂತ ನಾವು ಯೋಚಿಸಬೇಕು. ಆ ಸಮಯದಲ್ಲಿ ಕೆಲವು ವಿಷಯಗಳು ನಮಗೆ ಬಹಳ ಪ್ರಾಮುಖ್ಯ, ಬಹಳ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಅದೇ ವಿಷಯಗಳು ಇವಾಗ್ಲೂ ಕೂಡ ನಮಗೆ ಬಹಳ ಮುಖ್ಯ ಅಂತ ಅನ್ನಿಸ್ತಾ ಇದೆಯಾ? ಯೋಚಿಸಬೇಕು. ಇನ್ನೊಂದು ವಿಷಯ, ನಮಗೆ ನಮ್ಮ ಹೃದಯ ಬಹಳ ಮೃದುವಾಗಿತ್ತು. ಕೆಲವು ಪಾಪಗಳು ನಮಗೆ ಬಹಳ ಕಷ್ಟವನ್ನು ಕೊಡ್ತಾ ಇತ್ತು, ನಮಗೆ ಚುಚ್ತಾ ಇತ್ತು. ನಮ್ಮ ಹೃದಯ ಅಲುಗು ನಟ್ಟುಕೆಯಂತೆಂದು ಕೂಡಿತ್ತು. ಕೆಲವು ಪಾಪಗಳನ್ನು ನೋಡುವಾಗ, ಬೀಳುವಾಗ. ಆದರೆ ಇವಾಗ್ಲೂ ಕೂಡ ನಮಗೆ ಅದೇ ರೀತಿಯಾಗಿ ಅನ್ನಿಸ್ತಾ ಇದೆಯಾ? ನಾವು ಈ ಪಾಪಗಳಲ್ಲಿ ಕೆಲವು ಸಮಯದಲ್ಲಿ ಬೀಳುವಾಗ, ಅಥವಾ ನಮ್ಮ ಹೃದಯ ಕಠಿಣವಾಗಿದೆಯಾ? ಯೋಚಿಸಬೇಕಾಗಿದೆ. ಬಹಳ ಮುಖ್ಯವಾದ ಒಂದು ವಿಷಯ ಸಹೋದರ ಸಹೋದರಿ, ನಮ್ಮ ಹೃದಯವನ್ನ ನಾವು ಸರಿಯಾಗಿ ಇಟ್ಕೋಬೇಕು. ಪ್ರಾರಂಭದಲ್ಲಿ ಹೇಗೆ ನಮ್ಮ ಹೃದಯ ಬಹಳ ಮೃದುವಾಗಿತ್ತು, ಬಹಳ ಶುದ್ಧವಾಗಿತ್ತು, ಅಮಾಯಕವಾಗಿತ್ತು, ದೇವರ ಮೇಲೆ ಅಪಾರ ನಂಬಿಕೆಯನ್ನು ಹೊಂದಿತ್ತು, ಅದೇ ರೀತಿಯಾದ ಒಂದು ಮನಸ್ಸು ನಮಗೆ ಕೊನೆಯವರೆಗೂ ಇರಬೇಕಾಗಿದೆ. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಆ ತರ ಹೃದಯವನ್ನು ಇಟ್ಕೊಳ್ಳೋಕೆ ಕಷ್ಟ, ನನಗೆ ಬಹಳ ಕಷ್ಟ, ನಮ್ಗೆಲ್ಲರಿಗೂ ಕಷ್ಟ. ಈ ತರ ಒಂದು ಹೃದಯ ನಾವು ಕೊನೆಯವರೆಗೂ ಇಟ್ಕೋಬೇಕು. ಅದಕ್ಕಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ನಮ್ಮ ಜೀವನ ಕ್ರಮೇಣವಾಗಿ ಹದಗೆಡುತ್ತದೆ, ನಮ್ಮ ಹೃದಯ ಕ್ರಮೇಣವಾಗಿ ಕಠಿಣವಾಗುತ್ತದೆ. ಸಡನ್ ಆಗಿ ಹಾಗಾಗಲ್ಲ, ಅಷ್ಟೊಂದು ಬೇಗನೆ ಇದೆಲ್ಲ ಆಗಲ್ಲ. ಹೇಗೆ ಒಂದು ಬಾಟಲ್ ನೀರು ಸ್ವಲ್ಪ ಲೀಕ್ ಆಗಿ ಎಲ್ಲ ನೀರು ಎಲ್ಲ ಸೋರೋಗ್ಬಿಡುತ್ತೆ, ಅದೇ ತರ ನಮ್ಮ ಜೀವನದಲ್ಲಿ ಆ ಒಂದು ಸೋರುವಿಕೆ, ಆತ್ಮೀಯ ಸೋರುವಿಕೆ ಆಗುತ್ತೆ. ಅವಾಗ ನಾವು ದಿನೇ ನಾವು ದೇವರಿಂದ ಬಹಳ ದೂರವಾಗಿ ಹೋಗ್ತೇವೆ. ನಾವು ಗಮನಿಸಬೇಕು. ನಾನು ಕೆಲವು ಈ ಒಂದು ಕೀರ್ತನೆಯನ್ನ ಓದುವಾಗ ಕೆಲವು ಪ್ರಶ್ನೆಗಳನ್ನ ನಾನು ಮಾಡ್ಕೊಂಡೆ. ಆ ಒಂದು ಕೆಲವು ಪ್ರಶ್ನೆಗಳು ನಾವು ನಮ್ಮಲ್ಲಿ ಕೇಳ್ಕೋಬೇಕಾಗಿದೆ. 6 ಪ್ರಶ್ನೆಗಳು ನಾವು ನಮ್ಮಲ್ಲಿ ಕೇಳ್ಕೋಬೇಕು. ಮೊದಲನೇದಾಗಿ, ನಾನು ಶ್ರದ್ಧೆಯಿಂದ ದೇವರನ್ನು ಹುಡುಕುತ್ತಿದ್ದೇನಾ? ಕೀರ್ತನೆಗಳು 63ನೇ ಅಧ್ಯಾಯ 1ನೇ ವಚನ. ದೇವರೇ, ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ, ಶರೀರವು ಕಂದಿ ಹೋಗುತ್ತದೆ. ಇಲ್ಲಿ ದಾವಿದ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಒಬ್ಬ ಮರುಭೂಮಿಯಲ್ಲಿ ಬಾಯಾರಿದ ಒಬ್ಬ ಮನುಷ್ಯ ಹೇಗೆ ನೀರಿಗಾಗಿ ತವಕ ಪಡ್ತಾ ಇದ್ದೇನೋ, ಅದೇ ರೀತಿ ತಾನು ದೇವರಿಗಾಗಿ ತವಕ ಪಡ್ತಾ ಇದ್ದೇನೆ, ಪೂರ್ತಿ ಮನಸ್ಸಿನಿಂದ ಹುಡುಕ್ತಾ ಇದ್ದಾನೆ ಅಂತ ಇಲ್ಲಿ ವಚನ ಹೇಳಿದ್ರು ನಾವು ಗಮನಿಸ್ತೇವೆ. ನಾನು ದೇವರಿಗೋಸ್ಕರ ಬಾಯಾರಿದ್ದೇನಾ? ಈ ಸಮಯದಲ್ಲಿ ನಾವು ನಮ್ಮನ್ನ ಪ್ರಶ್ನೆ ಕೇಳ್ಕೋಬೇಕಾಗಿದೆ. ದೇವರಿಗೆ ಸಮೀಪವಾಗಿರುವುದಕ್ಕೆ, ಹತ್ತಿರವಾಗಿರುವುದಕ್ಕೆ ನಾನು ಮಾಡುವಂತ ಪ್ರಯಾಸ ಎಷ್ಟಿದೆ? ನನ್ನ ಕ್ರೈಸ್ತ ಜೀವನ ಇವತ್ತು ಹೇಗಿದೆ? ದೇವರಿಗೆ ಬಹಳ ಹತ್ತಿರವಾಗಿದೆಯಾ? ಅಥವಾ ಏನೋ ಕೆಲಸ ಮಾಡದೆ, ಏನೋ ಕೆಲವು ಚಟುವಟಿಕೆಗಳನ್ನ ನಾನು ಮಾಡ್ತಾ ಇದ್ದೇನೆ, ಕಾಟಾಚಾರಕ್ಕೋಸ್ಕರ ಕ್ರಿಶ್ಚಿಯನ್ ಲೈಫ್ ಹಂಗೆ ನಡೀತಾ ಇದೆ, ಆ ರೀತಿ ಇದೆಯಾ? ನಮ್ಮ ಕ್ರೈಸ್ತ ಜೀವನ ಉತ್ಸಾಹದಿಂದ ತುಂಬಿದ್ಯಾ? ಆಸಕ್ತಿಯಿಂದ ತುಂಬಿದ್ಯಾ? ದಿನೇ ನಾವು ದೇವರಿಗೆ ಬಹಳ ಹತ್ತಿರ ಆಗ್ತಾ ಇದ್ದೇವ ಅಂತ ನಾವು ಪ್ರಶ್ನಿಸ್ಕೋಬೇಕಾಗಿದೆ. ನಮ್ಮ ಶರೀರದಲ್ಲಿ ಸುಮಾರು 65ರಿಂದ 70% ನೀರಿದೆ. ಈ ನೀರು ಮನುಷ್ಯನಿಗೆ ಬಹಳ ಮುಖ್ಯವಾಗಿದೆ. ಶರೀರದಲ್ಲಿ ಮನುಷ್ಯನಿಗೆ ಆಹಾರ ಬಹಳ ಇಂಪಾರ್ಟೆಂಟ್ ಇದೆ. ಸುಮಾರು ಪ್ರತಿದಿನ ಬೇಕು ಮನುಷ್ಯನಿಗೆ ಆಹಾರ.
ಆದ್ರೆ ಮನುಷ್ಯ 30 ದಿನಗಳ ಕಾಲ ಯಾವುದೇ ಊಟವನ್ನು, ಗಟ್ಟಿ ಪದಾರ್ಥವನ್ನು ತಿನ್ನದೇ ಇರಬಹುದು, ಜೀವಂತವಾಗಿ ಇರಬಹುದು. ಆದರೆ 3 ದಿನಕ್ಕಿಂತ ಹೆಚ್ಚಾಗಿ ನೀರಿಲ್ಲದೆ ಇರಲು ಸಾಧ್ಯವಿಲ್ಲ. ಮನುಷ್ಯ ಪ್ರಾಣ ಬಿಡ್ತಾನೆ ನೀರಿಲ್ಲ ಅಂದ್ರೆ. ಅದಕ್ಕೋಸ್ಕರ ಮನುಷ್ಯನಿಗೆ ಆ ನೀರಿನ ಅಗತ್ಯತೆ, ಅವಶ್ಯಕತೆ ಎಷ್ಟೊಂದಿದೆಯೋ ಅದೇ ರೀತಿಯಾಗಿ ದೇವರಿನ ಅವಶ್ಯಕತೆ, ಅಗತ್ಯತೆ ಅಷ್ಟೊಂದು ಮುಖ್ಯವಾಗಿದೆ. ನೀರಿಲ್ಲದೆ ಹೇಗೆ ಒಬ್ಬ ಮನುಷ್ಯ ಶಾರೀರಿಕವಾಗಿ ಸತ್ತೋಗ್ತಾನೋ ಅದೇ ರೀತಿಯಾಗಿ ದೇವರಿಲ್ಲದೆ ಒಬ್ಬ ಮನುಷ್ಯ ಆತ್ಮೀಯವಾಗಿ ಸತ್ತೋಗ್ತಾನೆ. ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಇವತ್ತು ನಮ್ಮ ಜೀವನ ಹೇಗಿದೆ? ದಾವಿದ ಇಲ್ಲಿ ತನ್ನ ಬಗ್ಗೆ ಹೇಳ್ಕೊಂತ ಇದ್ದಾನೆ, ನಾನು ಮರುಭೂಮಿಯಲ್ಲಿದ್ದೇನೆ, ಒಣಗಿದ ಮರುಭೂಮಿಯಲ್ಲಿ. ಬಾಯಾರಿದವನು ಹೇಗೆ ನೀರಿಗಾಗಿ ಆತುರ ಪಡ್ತಾ ಇದ್ದಾನೋ ಅದೇ ರೀತಿ ನಾನು ದೇವರಿಗೆ ಆತುರ ಪಡ್ತಿದ್ದೇನೆ ಅಂತ ಎಲ್ಲಿ ಅವನು ಹೇಳೋದನ್ನ ನಾವು ನೋಡ್ತೇವೆ. ನನ್ನ ಆತ್ಮ ದೇವರನ್ನ ಹುಡುಕ್ತಾ ಇದೆ. ನನ್ನ ಬಾಯಿ ಹೇಗೆ ನೀರ್ನ ಹುಡುಕ್ತೀಯೋ ಅದೇ ರೀತಿ ನನ್ನ ಆತ್ಮ ದೇವರನ್ನ ಹುಡುಕ್ತಾ ಇದೆ. ಆ ದೇವರನ್ನ ಕಂಡುಕೊಳ್ಳೋವರೆಗೂ ನನ್ನ ಆತ್ಮಕ್ಕೆ ತೃಪ್ತಿ ಇಲ್ಲ. ಹೇಗೆ ಒಬ್ಬ ಬಾಯಾರಿದ ಒಬ್ಬ ಮನುಷ್ಯ ನೀರು ಕುಡಿದ್ಮೇಲೆ ಹೇಗೆ ತೃಪ್ತಿ ಹೊಂದನೋ ಅದೇ ರೀತಿಯಾಗಿ ನಾನು ದೇವರನ್ನ ಕಂಡುಕೊಳ್ಳೋವರೆಗೂ ನನ್ನ ಆತ್ಮಕ್ಕೆ ತೃಪ್ತಿ ಇರುವುದಿಲ್ಲ ಅಂತ ಇಲ್ಲಿ ದಾವಿದ ಹೇಳೋದನ್ನ ನಾವು ನೋಡ್ತೇವೆ. 2ನೇ ಅಂಶ, ನಾನು ದೇವರನ್ನು ಕೊನೆಯ ಬಾರಿಗೆ ನೋಡಿದ್ದು ಯಾವಾಗ? ಕೀರ್ತನೆಗಳು 63ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ತೇವೆ, ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು, ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ದಾವಿದ ಒಂದು ದೇವರ ಮಂದಿರದಲ್ಲಿ ದೇವರ ಜೊತೆಯಲ್ಲಿ ಕಳೆದ ಒಂದು ಸಮಯವನ್ನ, ಅನುಭವವನ್ನ ಜ್ಞಾಪಿಸ್ಕೊತಾನೆ. ಅದು ಎಷ್ಟೊಂದು ಮನೋಹರಕರವಾಗಿತ್ತು, ಸುಂದರವಾಗಿತ್ತು, ಅದ್ಭುತವಾಗಿತ್ತು ಅಂತ ನೆನೆಸ್ಕೊತಾನೆ. ದೇವರನ್ನ ನಾನು ನೋಡಿದೆ, ನಾನು ದೇವರ ದರ್ಶನವನ್ನ ನೋಡಿದೆ. ನಾವು ಕೊನೆ ಬಾರಿ ಯಾವಾಗ ನಾವು ದೇವರನ್ನ ನೋಡಿದೀವಿ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ದೇವರ ಒಂದು ಮಹತ್ವ, ದೇವರ ಒಂದು ಶಕ್ತಿನ ನಾವು ಪ್ರತಿದಿನ ಅನುಭವಿಸ್ತಾ ಇದ್ದೀವ? ನಾವು ದೇವರನ್ನ ನೋಡ್ತಾ ಇದ್ದೀವ? ದೇವರ ಒಂದು ಶಕ್ತಿ ನಮ್ಮ ಜೀವನವನ್ನ ದಿನೇ ದಿನೇ ಬದಲಾಯಿಸ್ತಾ ಇದೆಯಾ? ದೇವರ ಒಂದು ಶಕ್ತಿ ಅನೇಕ ಪಾಪಗಳಿಂದ ಬದಲಾವಣೆ ಆಗ್ಲಿಕ್ಕೆ ನಮಗೆ ಸಹಾಯ ಮಾಡ್ತಾ ಇದೆಯಾ? ನಾವು ಯೋಚಿಸ್ಬೇಕು. ನನ್ನ ಜೀವನ ದಿನೇ ದಿನೇ ಯೇಸು ಕ್ರಿಸ್ತವನ ಹಾಗೆ ಬದಲಾವಣೆ ಆಗ್ತಾ ಇದೆಯಾ ಅಂತ ನಾವು ಯೋಚಿಸಬೇಕು. ದೇವರು ಸ್ವತಃ ನಮ್ಮ ಜೊತೆಯಲ್ಲಿದ್ದಾರೆ ಪವಿತ್ರಾತ್ಮನ ಮೂಲಕ. ದೇವರು ನಮ್ಮ ಜೊತೆಯಲ್ಲಿ ಇರುವಾಗ ಖಂಡಿತವಾಗ್ಲೂ ನಾವು ದಿನೇ ದಿನೇ ಅನೇಕ ಪಾಪಗಳಲ್ಲಿ ಬದಲಾವಣೆ ಆಗ್ಲೇಬೇಕು. ನಾವು ಬದಲಾವಣೆ ಆಗ್ತಾ ಇದ್ದೀವ? 3ನೇ ಅಂಶ, ನನ್ನ ದೇವರ ಆರಾಧನೆ ಹೇಗಿದೆ? 3ರಿಂದ 5ನೇ ವಚನವನ್ನು ನಾವು ನೋಡ್ತೇವೆ. ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠ, ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ನನ್ನ ಜೀವಮಾನದಲ್ಲೆಲ್ಲ ಹೀಗೆಯೇ ನಿನ್ನನ್ನು ಹಾಡಿ ಹರಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ಭೃಷ್ಟ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು, ನನ್ನ ಬಾಯಿ ಉತ್ಸಾಹ ಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು. ಇಲ್ಲಿ ದಾವಿದ ಹೇಳ್ತಾ ಇದ್ದಾನೆ, ನನ್ನ ಜೀವಕ್ಕಿಂತ ನಿನ್ನ ಪ್ರೀತಿ ಬಹಳ ಶ್ರೇಷ್ಠ, ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠ. ದಾವಿದ ಇಲ್ಲಿ ಹೇಳ್ತಾನೆ, ನಿರಂತರ ನಾನು ದೇವರಿಗೆ ಕೃತಜ್ಞತೆಗಳನ್ನ ಹೇಳ್ತೇನೆ. ದೇವರು ನನಗೆ ಮಾಡಿದ ಅನೇಕ ವಿಷಯಗಳು ಹೇಳ್ಕೊಂಡು ನಾನು ದೇವರಿಗೆ ಕೃತಜ್ಞತೆಯಾಗಿರ್ತೇನೆ. ನಾವು ದೇವರ ಹತ್ರ ಒಂದು ಸಂಬಂಧವನ್ನ ಇಟ್ಕೊಳ್ಳಕ್ಕೆ, ಆರಾಧಿಸಕ್ಕೆ ನಾವು ಸಮಯವನ್ನ ಮಾಡ್ತೇವ. ಆ ಸಮಯವನ್ನು ಮಾಡುವಾಗ ಅನೇಕ ಗೊಂದಲಗಳು, ಅನೇಕ ಅಡಚಣೆಗಳು ನಮ್ಮ ಮುಂದೆ ಬರುವಾಗ ನಾವು ಅದನ್ನು ಬದಿಗೊತ್ತಿ ದೇವರಿಗೆಂದೇ ಆ ಒಂದು ಅಮೂಲ್ಯವಾದ ಸಮಯವನ್ನ ಕೊಡ್ತೇವ. ಯೋಚನೆ ಮಾಡಿ ನೋಡಿ. ನಾನು ಬದುಕಿರುವವರೆಗೂ, ಅಂದ್ರೆ ಒಂದಿನ ಅದು 2 ದಿನ ಅಲ್ಲ, ನಾನು ಬದುಕಿರುವವರೆಗೂ ನಿರಂತರವಾಗಿ ನಾನು ದೇವರನ್ನ ಬಹಿರಂಗವಾಗಿ ಮತ್ತು ವೈಯಕ್ತಿಕವಾಗಿ ಆರಾಧಿಸ್ತೇನೆ. ದಾವೀದನು ದೇವರನ್ನ ಆರಾಧಿಸಕ್ಕೆ ಯಾವತ್ತೂ ಕೂಡ ನಾಚಿಕೆ ಪಡಲಿಲ್ಲ. ದಾವೀದನು
ದೇವರನ್ನ ಕೊಂಡಾಡ್ತಾ ಇದ್ದಾನೆ. ತನ್ನ ಶಬ್ದಗಳಿಂದ, ತುಟಿಗಳಿಂದ ಮತ್ತು ಕೈಗಳಿಂದ ದೇವರನ್ನ ಕೊಂಡಾಡುವುದನ್ನು ನಾವು ನೋಡ್ತೇನೆ. ತನ್ನ ಬಾಯಿಯಿಂದ, ತನ್ನ ಶರೀರದಿಂದ, ತನ್ನ ಕೈಗಳಿಂದ. ನಾವು ದೇವರನ್ನ ಆರಾಧಿಸುವಾಗ ಎರಡು ಕೈಗಳನ್ನ ಮೇಲೆ ಎತ್ತಿ ಆರಾಧಿಸ್ತೇವೆ. ದೇವರನ್ನ ಈ ರೀತಿಯಾಗಿ ಆರಾಧಿಸುವುದು ಕೆಲವು ವಿಷಯಗಳನ್ನ ಸೂಚಿಸುತ್ತದೆ. ನಾವು ಈ ರೀತಿಯಾಗಿ ದೇವರನ್ನ ಎರಡು ಕೈಗಳೆತ್ತಿ ಆರಾಧಿಸುವಾಗ ನಾವು ದೇವರಿಗೆ ಹೇಳ್ತಾ ಇದ್ದೀವಿ, ದೇವರೇ, ನೀನು ಎಲ್ಲರ ಮೇಲೆ ಅಧಿಕಾರಿಯಾಗಿದ್ದಿ, ನಿನಗೆಲ್ಲ ಅಧಿಕಾರ ಇದೆ, ನಾನು ನಿನಗೆ ಶರಣನಾಗುತ್ತೇನೆ ಅನ್ನೋದನ್ನ ನಾವು ದೇವರಿಗೆ ವ್ಯಕ್ತಪಡಿಸ್ತೀವಿ. ಇದು ಒಂದು ಸೂಚಿಸುತ್ತೆ. ಇನ್ನೊಂದು, ದೇವರೇ ನೀನೇ ಎಲ್ಲ, ನನಗೆ ನಾನು ಏನು ಇಲ್ಲ ಎಂಬುದನ್ನ ಸೂಚಿಸುತ್ತೆ. ನಿನ್ನನ್ನು ಬಿಟ್ರೆ ನನಗೆ ಬೇರೆ ಗತಿ ಇಲ್ಲ, ನಾನು ನಿನ್ನನ್ನು ಸಂಪೂರ್ಣವಾಗಿ ಅವಲಂಬಿಸುತ್ತೇನೆ ಎಂಬುದನ್ನು ನಮಗೆ ಕಲಿಸಿಕೊಡುತ್ತದೆ ಮತ್ತು ಇದನ್ನು ಸೂಚಿಸುತ್ತದೆ. ಎರಡು ಕೈ ನಾವು ಎತ್ತುವಾಗ, ದೇವರೇ, ನಿನ್ನಿಂದ ಬರುವಂತ ಎಲ್ಲಾ ಉಡುಗೊರೆಗಳನ್ನು ನಾನು ಮನಃಪೂರ್ವಕವಾಗಿ ಸ್ವೀಕರಿಸುತ್ತೇನೆ. ಇನ್ನೊಂದು ವಿಷಯ, ನನ್ನ ಮೇಲೆ ಗಮನವನ್ನು ಬಿಟ್ಟು ನಿನ್ನ ಮೇಲೆ ನಾನು ಗಮನವಿಡ್ತೇನೆ ಎಂಬುದನ್ನ ಸೂಚಿಸುತ್ತದೆ. ನಾವು ಎರಡು ಕೈಗಳನ್ನ ಎತ್ತಿ ಪ್ರಾರ್ಥಿಸುವಾಗ ಈ ಒಂದು ವಿಷಯಗಳು ಸೂಚಿಸುತ್ತವೆ. 4ನೇದು, ನಾನು ಸಂಪೂರ್ಣವಾಗಿ ದೇವರಲ್ಲಿ ತೃಪ್ತಿ ಹೊಂದಿದ್ದೇನಾ? 5ನೇ ವಚನ, ಭೃಷ್ಟ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು, ನನ್ನ ಬಾಯಿ ಉತ್ಸಾಹ ಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು. ನನಗೆ ಸಂಪೂರ್ಣವಾಗಿ ನಾನು ಸಂತೃಪ್ತನಾಗಿದ್ದೇನೆ ಅಂತ ಅಲ್ಲಿ ದಾವಿದ ಹೇಳ್ಕೊಂತ ಇದ್ದಾನೆ. ನಾನು ಒಂದು ಮದುವೆಗೆ ಹೋಗಿದ್ದೆ. ಅಲ್ಲಿ ಮದುವೆಗೆ ಹೋದಾಗ ಎಲ್ಲಾ ರೀತಿಯಾದ ಬಗೆಯಾದ ಊಟಗಳು, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಬೀಫ್ ಬಿರಿಯಾನಿ, ಫಿಶ್ ಬಿರಿಯಾನಿ, ಬೇರೆ ಬೇರೆ ಗ್ರೇವಿಗಳು ಮತ್ತು ಫ್ರೈಡ್ ಐಟಮ್ಸ್ಗಳು ಮತ್ತು ಸಿಹಿ ಐಟಮ್ಗಳು, ಇದೆಲ್ಲ ನೋಡಿದಾಗ ವಾ, ಐಸ್ ಕ್ರೀಮ್ಗಳು, ಇದೆಲ್ಲ ನೋಡುವಾಗ ವಾ ಅಂತ ಅನಿಸ್ತು ನನಗೆ. ಇಷ್ಟೊಂದು ಅದ್ಭುತವಾಗಿದೆ. ಆ ರೀತಿಯಾದ ಊಟದಿಂದ ನನಗೆ ಬಹಳ ದಿನಗಳಾಗಿರುತ್ತೆ. ನನಗೆ ಅವಾಗ ಅನ್ಸಿದ್ದು, ಸಂಪೂರ್ಣವಾಗಿ ನಾನು ಸಂತೃಪ್ತನಾಗಿದ್ದೇನೆ ಅಂತ ಅನ್ನಿಸ್ತು ಆ ಒಂದು ಊಟವನ್ನ ಮಾಡಿದಾಗ. ಕೆಲವರಿಗೆ ಆತರ ಅನ್ಸುತ್ತೆ, ಊಟ ಮಾಡಿದಾಗ ನಾನು ಸಂಪೂರ್ಣವಾಗಿ ಸಂತೃಪ್ತನಾಗಿದ್ದೇನೆ ಅಂತ ಅನ್ಸುತ್ತೆ. ಕೆಲವರಿಗೆ ಊಟ ಇಲ್ಲದೆ ಇರ್ಬೋದು, ಅಥವಾ ಕೆಲವರು ಪ್ರಯಾಣ ಮಾಡೋದಲ್ಲಿರ್ಬೋದು, ಬೇರೆ ಬೇರೆ ಊರುಗಳಿಗೆ ಹೋಗುತ್ತಾ ದೇವರ ಒಂದು ಪರಿಸರವನ್ನ ಸವಿಯುತ್ತಾ ರುಚಿಸುತ್ತಾ ಇರುವಾಗ ಕೆಲವರಿಗೆ ಆ ಒಂದು ಸಂತೃಪ್ತಿ ಕಾಣಬಹುದು, ಸಂಪೂರ್ಣವಾದ ಸಂತೃಪ್ತಿ. ಇನ್ನು ಕೆಲವರು ಫ್ರೆಂಡ್ಶಿಪ್ಗಳಲ್ಲಿ ಮತ್ತು ಬೇರೆ ಬೇರೆ ಸಂಬಂಧಗಳಲ್ಲಿ ಕಾಣಬಹುದು. ಇನ್ನು ಕೆಲವರು ಆಟಗಳಲ್ಲಿ, ಅನೇಕ ಪಾಠಗಳಲ್ಲಿ, ಮತ್ತೆ ಎಂಟರ್ಟೈನ್ಮೆಂಟ್ ಗಳಲ್ಲಿ ನಾವು ಅವರು ಕಾಣಬಹುದು ಸಂತೃಪ್ತವಾದ ಒಂದು ಸಂತೃಪ್ತಿ. ನಾವು ಈ ಒಂದು ಸಂತೃಪ್ತಿಯನ್ನ ದೇವರಲ್ಲಿ ಕಾಣುತ್ತೇವ. ದೇವರೇ, ನೀನಿದ್ರೆ ಸಾಕು, ನಾನು ಸಂಪೂರ್ಣವಾಗಿ ಸಂತೃಪ್ತನಾಗ್ತೇನೆ ಅಂತ ನಾವು ಹೇಳ್ತೇವೆ. 5ನೇದಾಗಿ, ನಾನು ನಿಜವಾಗಿಯೂ ದೇವರನ್ನು ಧ್ಯಾನಿಸುತ್ತೇನಾ? 6ನೇ ವಚನದಲ್ಲಿ ನಾವು ನೋಡ್ತೇವೆ, ನಾನು ಹಾಸಿಗೆಯ ಮೇಲಿದ್ದುಕೊಂಡು ನಿನ್ನನ್ನು ಸ್ಮರಿಸುವಾಗ ರಾತ್ರಿಯ ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುತ್ತಿರುವೆನು. ರಾತ್ರಿಯಲ್ಲಿ ಮಲ್ಕೊಂಡಾಗ ಒಬ್ಬಂಟಿಗಳಾಗಿರ್ತೀವಿ ನಾವು. ಯಾವುದೇ ಒಂದು ಅಡಚಣೆಗಳು, ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ. ಅವಾಗ ನಮ್ಮ ಮನಸ್ಸಿನಲ್ಲಿ ಏನಿರ್ತದೋ ನಾವು ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೇವೆ. ಉದಾಹರಣೆಗೆ, ಯಾರಾದ್ರೂ ಮದುವೆ ಆಗೋರು ಇಟ್ಕೊಳ್ಳೋದು, ಅದು ಹುಡುಗಿ ಇರ್ಬೋದು ಅಥವಾ ಹುಡುಗ ಇರ್ಬೋದು. ಮದುವೆ ಆಗೋರ ಬಗ್ಗೆನೇ ಯೋಚಿಸ್ತಾರೆ, ಹುಡುಗಿನ ಬಗ್ಗೆ ಅಥವಾ ಹುಡುಗಿನ ಬಗ್ಗೆ ಯೋಚಿಸ್ತಾನೆ ಇರ್ತಾರೆ. ನಾನು ಬಿಟ್ಬಿಟ್ಟು ಮಲ್ಗೋಣ ಅಂತ ಅನ್ಕೊಂತಾರೆ, ಆದ್ರೆ ಆಗಲ್ಲ, ಧ್ಯಾನಿಸ್ತಾನೆ ಇರ್ತಾರೆ ರಾತ್ರಿ ಎಲ್ಲ. ಸೊ ಅದೇ ರೀತಿ ಇಲ್ಲಿ ದಾವಿದ ದೇವರನ್ನ ರಾತ್ರಿ ಜಾವಗಳಲ್ಲಿ ನಾನು ಇದನ್ನು ಧ್ಯಾನಿಸ್ತೇನೆ ಹಾಸಿಗೆ ಮೇಲೆ ಮಲ್ಕೊಂಡು ಅಂತ ಇಲ್ಲಿ ದಾವಿದ ಹೇಳ್ತಾನೆ. ನನ್ನ ಆಲೋಚನೆಗಳು ದೇವರನ್ನ ಎಷ್ಟೊಂದು ಧ್ಯಾನಿಸ್ತಾ ಇದೆ. ನನ್ನ ಮನಸ್ಸು ಎಲ್ಲಿದೆ ಇವತ್ತು? ನಾನು ದೇವರನ್ನ ಧ್ಯಾನಿಸ್ತಾ ಇದ್ದೀನಿ ಇಡೀ ರಾತ್ರಿ, ಬೇರೆ ಸಮಯಗಳಲ್ಲಿ
ನಾವು ದೇವರನ್ನ ಧ್ಯಾನಿಸ್ತೇವೆ. ಬೈಬಲಲ್ಲಿ ಮೊದಲನೇ ಆಜ್ಞೆ ಮತ್ತು ಮಹಾ ಆಜ್ಞೆ ನಾವಿಲ್ಲಿ ನೋಡೋದಾದ್ರೆ ಮಾರ್ಕನು 12ನೇ ಅಧ್ಯಾಯ 30ನೇ ವಚನದಲ್ಲಿ, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೇ ಆಜ್ಞೆ. ದೇವರು ನಮಗೆ ಅದು ಎಲ್ಲಾ ಹೀಬ್ರು ಜನರಿಗೆ, ಇಸ್ರೇಲ್ ಜನರಿಗೆ ಹೇಳಿದ್ದು, ನನ್ನನ್ನು ನೀವು ಹೆಚ್ಚಾಗಿ ಪ್ರೀತಿಸ್ಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನ ಪ್ರೀತಿಸ್ಬೇಕು. ನಾನು ನಿಮಗೆ ಮೊದಲನೇ ಸ್ಥಾನ. ಅದನ್ನ ಬಿಟ್ಟು ನೀವು ಬೇರೆ ಮಾಡಬಾರ್ದು. ಮತ್ತು ನೀವು ಮಾತ್ರ ಮಾಡೋದಲ್ಲ, ನಿಮ್ಮ ಮಕ್ಕಳಿಗೆ ಅದು ಹೇಳ್ಕೊಡ್ಬೇಕು. ಇದಕ್ಕೆ ಶಮ್ಮ ಅಂತಾರೆ ಹೀಬ್ರು ಭಾಷೆಯಲ್ಲಿ. ಈ ಒಂದು ವಿಷಯವನ್ನ ನೀವು ಹೇಳ್ಕೊಡ್ಬೇಕು, ಮಾಡಬೇಕು, ಮೊದಲನೇ ಆಜ್ಞೆಯನ್ನ ಮಾಡಬೇಕು ಅಂತ ವಚನದಲ್ಲಿ ಹೇಳುತ್ತೆ. ಇವತ್ತು ನಾವು ಪ್ರಶ್ನೆಗಳನ್ನ ಕೇಳ್ಕೋಬೇಕು. ದೇವರನ್ನ ನಾವು ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸ್ತೇವಾ? ದೇವರನ್ನ ನಾವು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೇವೆ? ಕೆಲವು ಸಮಯದಲ್ಲಿ ದೇವರು ನಮಗೆ ಅನೇಕ ಆಶೀರ್ವಾದಗಳನ್ನ ಕೊಡ್ತಾರೆ. ಅದು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ತಾಯಿ ತಂದೆ ಇರ್ಬೋದು, ಮಕ್ಕಳಿರ್ಬೋದು, ಗೆಳೆಯರಿರ್ಬೋದು, ಅಥವಾ ಅನೇಕ ವಸ್ತುಗಳಿರ್ಬೋದು, ಆಸ್ತಿ ಪಾಸ್ತಿಗಳು, ಚಿನ್ನ, ಬೆಳ್ಳಿ, ಇದೆಲ್ಲ ದೇವರಿಂದ ಬಂದಂತ ಆಶೀರ್ವಾದಗಳು. ನಾವು ಆಶೀರ್ವಾದಗಳನ್ನ ಹೆಚ್ಚಾಗಿ ಪ್ರೀತಿಸ್ತೇವಾ ಅಥವಾ ಆಶೀರ್ವಾದ ಕೊಟ್ಟವ್ರನ್ನ ಹೆಚ್ಚಾಗಿ ಪ್ರೀತಿಸ್ತೇವ? ದೇವರನ್ನ ನಾವು ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸ್ತೇವೆ. ಇದೇ ಮೊದಲೇ ಆಜ್ಞೆ. ಇದು ನಾವು ಮಾಡಲಿಲ್ಲ ಅಂದ್ರೆ ಇದೇ ಮಹಾ ಪಾಪವಾಗಿದೆ ನಮ್ಮ ಜೀವನದಲ್ಲಿ. 6ನೇದಾಗಿ, ನನ್ನನ್ನು ರಕ್ಷಿಸಿಕೊಳ್ಳಲು ನಾನು ನಿಜವಾಗಿಯೂ ದೇವರನ್ನು ನಂಬುತ್ತೇನಾ? 7ರಿಂದ 11ನೇ ವಚನ, ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು ಆನಂದ ಘೋಷ ಮಾಡುತ್ತಿರುವೆನು. ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸಿರುವುದು, ನಿನ್ನ ಬಲಗೈ ನನಗೆ ಆಧಾರವಾಗಿರುವುದು. ನನ್ನ ಜೀವಕ್ಕೆ ಕೇಡು ಬಗೆಯುವರೋ ಅದೋ ಲೋಕಕ್ಕೆ ಇಳಿದು ಹೋಗುವರು, ಕತ್ತಿಗೆ ಬಲಿಯಾಗುವರು, ನರಿಗಳ ಪಾಲಾಗುವರು. ಅರಸನೋ ದೇವರಲ್ಲಿ ಆನಂದಿಸುವನು, ದೇವರ ಮೇಲೆ ಆಣೆ ಇಡುವರೆಲ್ಲರೂ ಸುಳ್ಳು ಬಾಯಿ ಮುಚ್ಚಿ ಹೋಗುವುದನ್ನು ಕಂಡು ಹಿಗ್ಗುವರು. ಇಲ್ಲಿ ನಾವು ಗಮನಿಸಬೇಕು, ವಚನ 8ರಲ್ಲಿ, ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸಿರುವುದು. ಆತ್ಮ ಅಂಟಿಕೊಂಡಿದೆ. ದೇವರೇ, ನೀನೇ ನನ್ನ ಸಹಾಯಕ. ಇನ್ನೊಂದು ನಾವು ಗಮನಿಸ್ತೇವೆ, ವಚನ 7ರಲ್ಲಿ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು. ನಮ್ಮ ಮನೆಯಲ್ಲಿ ಕೋಳಿ ಸಾಕ್ತಾ ಇದ್ದೀವಿ. ಬಹಳ ಚಿಕ್ಕವನಿರುವಾಗ ಆ ಕೋಳಿಗಳು ಮೊಟ್ಟೆ ಇಡ್ತಾ ಇತ್ತು. ಮೊಟ್ಟೆ ಆದ್ಮೇಲೆ ಮರಿಗಳೆಲ್ಲ ಆಗ್ತಾ ಇತ್ತು. ಮರಿಗಳು ನೋಡುವಾಗ ಬಹಳ ಅದ್ಭುತವಾಗಿರ್ತಾ ಇತ್ತು. ಆ ಒಂದು ಕೋಳಿ ಆ ಮರಿಗಳನ್ನ ಹೇಗೆ ಪ್ರೀತಿಸುತ್ತೆ, ಹೇಗೆ ಸಂರಕ್ಷಿಸುತ್ತೆ. ಒಂದು ಹದ್ದು ಮೇಲೆ ಹಾರಾಡುವಾಗ ಆ ಎಲ್ಲ ಕೋಳಿ ಮರಿಗಳು ಆ ಕೋಳಿನ ಗರಿಗಳ ಒಳಗಡೆ ಹೋಗಿ ಬಚ್ಚಿಟ್ಕೊಳ್ಳೋದನ್ನ ನಾವು ನೋಡ್ತೇವೆ. ಆ ಒಂದು ಗರಿಗಳ ಮಧ್ಯದಲ್ಲಿ ಅವರಿಗೆ ಬಹಳ ಸುರಕ್ಷಿತರಾಗಿರ್ತಾರೆ ಆ ಮರಿಗಳು. ಇಲ್ಲಿ ದಾವಿದ ಹೇಳ್ತಾನೆ, ಯಾವುದೇ ಶತ್ರುಗಳು ನನ್ನ ಮುಂದೆ ಬಂದ್ರು ಕೂಡ, ನನ್ನ ಹಿಂದೆ ಓಡಿಸ್ಕೊಂಡು ಬಂದ್ರು ಕೂಡ, ನಾನು ದೇವರ ಗರಿಗಳ ಕೆಳಗಡೆ ಇದ್ದೇನೆ. ಅದಕ್ಕೋಸ್ಕರ ನನಗೆ ಬಹಳ ಸುರಕ್ಷಿತ ಅಂತ ಅನ್ಸುತ್ತೆ. ನನಗೆ ಯಾವುದೇ ಭಯ ಇಲ್ಲ. ದೇವರ ಬಲಗೈ, ನಿನ್ನ ಬಲಗೈ ನನಗೆ ಆಧಾರವಾಗಿರುವುದು ಅಂತ ವಚನದಲ್ಲಿ ದಾವಿದ ಇಲ್ಲಿ ಹೇಳೋದನ್ನ ನಾವು ನೋಡ್ತೇವೆ. ನಾನು ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸಿರುವುದು. ಬಹಳ ಕ್ಲೋಸ್ ಅಂತ ದಾವಿದನಿಗೆ ದೇವರ ಬಗ್ಗೆ ಅನಿಸ್ತಾ ಇದೆ. ಬಹಳ ಕ್ಲೋಸ್. ಹೇಗೆ ಹೆಂಡತಿ ಗಂಡ ಬಹಳ ಕ್ಲೋಸ್ ಇರ್ತಾರೆ. ಬೈಬಲ್ ಹೇಳುತ್ತೆ, ಪುರುಷ ಮತ್ತು ಸ್ತ್ರೀ ಅವರಿಬ್ಬರಲ್ಲ, ಒಬ್ರು ಒಂದೇ ಶರೀರ ಆಗ್ತಾರೆ ಮದುವೆ ಆದ್ಮೇಲೆ ಅಂತ ವಚನದಲ್ಲಿ ಹೇಳುತ್ತೆ. ಸೊ ಇಲ್ಲಿ ದಾವಿದ ಮತ್ತು ದೇವರು ಇದೇ ರೀತಿಯಾಗಿ ದಾವಿದನಿಗೆ ಭಾವಿಸ್ತಾ ಇದೆ. ನಾನು ಮತ್ತು ದೇವರು ಒಬ್ಬರೇ, ನಾವು ಬಹಳ ಕ್ಲೋಸ್ ಇದ್ದೇವೆ. ಅದಕ್ಕೋಸ್ಕರ ಎಲ್ಲವನ್ನು ದೇವರ ಮೇಲೆ ಒಪ್ಪಿಸೋದನ್ನ ನಾವಿಲ್ಲಿ ನೋಡ್ತೇವೆ. ನಾನು ನಿನ್ ಮೇಲೆ ಅವಲಂಬಿತನಾಗಿದ್ದೇನೆ ದೇವರೇ, ನನ್ನ ಶತ್ರುಗಳನ್ನ ನಿನ್ ಕೈಲಿ ಒಪ್ಪಿಸ್ತೇನೆ. ಯಾರು ನನ್ನ ಮೇಲೆ ಚಾಡಿ ಹೇಳ್ತಾರೋ, ಯಾರು ನನಗೆ ನನ್ನ ಮೇಲೆ ಇನ್ನೊಬ್ಬರಿಗೆ ದೂರ ಹೇಳ್ತಾ ಇದ್ದಾರೋ ಅವರೆಲ್ಲರೂ ನಿನ್ ಕೈಲಿ ಒಪ್ಪಿಸ್ತೇನೆ. ನನ್ನ ಕೈಯಲ್ಲಿ ನಾನೇನು ಹತೋಟಿ ತಗೊಳ್ಳಲ್ಲ. ನಾನು ಇವರೆಲ್ಲರೂ ನಿನ್ ಕೈಲಿ ಒಪ್ಪಿಸ್ತೇನೆ. ನೀನ್ ನೋಡ್ಕೊ, ನೀನ್ ಅವ್ರಿಗೆ ಏನ್ ಬೇಕೋ ದೇವರೇ ಅದನ್ನ ಮಾಡು.
ಸೊ ಇಲ್ಲಿ ದಾವಿದ ಬಹಳ ಫ್ರೀ ಆಗಿದ್ದಾನೆ. ತಾನ್ ಕೈಯಲ್ಲಿ ಹತೋಟಿಯಲ್ಲಿ ತಗೊಂತ ಇಲ್ಲ, ಶತ್ರುಗಳ ಮೇಲೆ ರಿವೆಂಜ್, ಆ ಒಂದು ಪ್ರತಿಕಾರ ತೀರಿಸ್ಬೇಕಂತ, ಮುಯಿ ತೀರಿಸ್ಬೇಕಂತ. ಆದ್ರೆ ಅದೆಲ್ಲವೂ ಕೂಡ ದೇವರಿಗೆ ಬಿಟ್ಟು ಕೊಡೋದನ್ನ ನಾವು ನೋಡ್ತೇವೆ. ವಚನ 8 ಹೇಳುತ್ತೆ, ದೇವರು ನನಗೆ ಆಧಾರವಾಗಿದ್ದಾರೆ, ನನ್ನ ಜೀವಕ್ಕೆ ಕೇಡು ಬಗೆಯುವರು ಅದೋ ಲೋಕಕ್ಕೆ ಇಳಿದು ಹೋಗುವರು. ಅಂದ್ರೆ ಯಾರೆಲ್ಲ ಕೇಡು ಮಾಡ್ತಾರೆ, ಮಾಡಿದ್ದಾರೆ ದಾವೀದನ ಜೀವನದಲ್ಲಿ. ಅಬ್ಸಲೋಮ್ ಮಾಡಿದಕ್ಕೋಸ್ಕರ ನಾವು ನೋಡ್ತೇವೆ ಅಬ್ಸಲೋಮನು ಸಾಯೋದನ್ನ ನಾವು ನೋಡ್ತೇವೆ, ಮರಣ ಹೊಂದೋದನ್ನ ನಾವು ನೋಡ್ತೇವೆ. ಯಾಕಂದ್ರೆ ದೇವರು ಆ ಒಂದು ದಾವೀದನ ಶತ್ರುಗಳನ್ನ ನೋಡ್ಕೊಂಡ್ರು. ನಾವು ದಾವೀದನ ಹಾಗೆ ದೇವರ ಮೇಲೆ ಸಂಪೂರ್ಣವಾಗಿ ಭರವಸೆ ಇಡ್ತೇವೆ. ಎಲ್ಲ ವಿಷಯಗಳ ಮೇಲೆ ಯಾವುದಾದ್ರೂ ಚಿಂತೆ ನಮ್ಗೆ ಇವತ್ತು ಕಾಡ್ತಾ ಇದೆಯಾ? ಈ ಒಂದು ಎಲ್ಲ ಚಿಂತೆನ ನಾವು ದೇವರ ಮೇಲೆ ಆಗ್ತಾ ಇದೀವ ಯೋಚಿಸ್ಬೇಕಾಗಿದೆ. ನಮ್ಮ ಎಲ್ಲಾ ಶತ್ರುಗಳನ್ನ ನಾವು ದೇವರಿಗೆ ಒಪ್ಪಿಸ್ಬೇಕು. ನಾವು ಮುಯಿ ತೀರಿಸಬಾರ್ದು. ದೇವರ ಒಂದು ಸ್ಥಳವನ್ನ ನಾವು ತಗೋಬಾರ್ದು. ಮುಯಿ ತೀರಿಸುವಂತ ಕೆಲಸ ದೇವರದು. ಆ ಒಂದು ಕೆಲಸವನ್ನ ದೇವರಿಗೆ ಬಿಟ್ಬಿಡೋಣ, ನಾವು ಮಾಡಬಾರ್ದು. ನಮ್ಮ ಕರ್ತವ್ಯ ಏನು? ಜನರಿಗೆ ಶತ್ರುಗಳನ್ನು ಪ್ರೀತಿಸ್ಬೇಕು ಮತ್ತು ಅವ್ರಿಗೋಸ್ಕರ ಪ್ರಾರ್ಥಿಸ್ಬೇಕು. ನಾವು ಮುಯಿ ತೀರ್ಸಂಗಿಲ್ಲ. ಇಲ್ಲಿ ದಾವೀದನ ನೋಡ್ತೇನೆ, ಈ ಸಮಯದಲ್ಲಿ ನಾನು ದೇವರನ್ನ ಹುಡುಕ್ತೇನೆ. ಈ ಸಮಯದಲ್ಲಿ ಮತ್ತು ಹಿಂದಿನ ಸಮಯದಲ್ಲಿ ದೇವರ ಮಹತ್ ಕಾರ್ಯಗಳನ್ನು ಜ್ಞಾಪಿಸ್ಕೋತೇನೆ ಮತ್ತು ಮುಂದೆ ದೇವರ ಒಂದು ನ್ಯಾಯ ತೀರ್ಪುವನ್ನು ಎದುರು ನೋಡ್ತೇನೆ ಅಂತ ಇಲ್ಲಿ ದಾವೀದ ಹೇಳೋದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರಿ 6 ಪ್ರಶ್ನೆಗಳನ್ನ ನಾವು ಇವತ್ತು ಕೇಳ್ಕೊಂಡ್ವಿ. ನಮ್ಮನ್ನ ನಾವೇ ಕೇಳ್ಕೋಬೇಕಾಗಿದೆ ಈ ಸಮಯದಲ್ಲಿ. ಮೊದಲನೇ ಪ್ರಶ್ನೆ, ನಾನು ಶ್ರದ್ಧೆಯಿಂದ ದೇವರನ್ನು ಹುಡುಕುತ್ತಿದ್ದೇನಾ? ಎರಡನೇದು, ನಾನು ದೇವರನ್ನು ಕೊನೆಯ ಬಾರಿಗೆ ನೋಡಿದ್ದು ಯಾವಾಗ? ಮೂರನೇದು, ನನ್ನ ದೇವರ ಆರಾಧನೆ ಹೇಗಿದೆ? ನಾಲ್ಕನೇದು, ನಾನು ಸಂಪೂರ್ಣವಾಗಿ ದೇವರಲ್ಲಿ ತೃಪ್ತಿ ಹೊಂದಿದ್ದೇನಾ? ಐದನೇದು, ನಾನು ನಿಜವಾಗಿಯೂ ದೇವರನ್ನು ಧ್ಯಾನಿಸುತ್ತೇನಾ? ಆರನೇದು, ನನ್ನನ್ನು ರಕ್ಷಿಸಿಕೊಳ್ಳಲು ನಾನು ನಿಜವಾಗಿಯೂ ದೇವರನ್ನು ನಂಬುತ್ತೇನಾ? ಈ ಒಂದು 6 ಪ್ರಶ್ನೆಗಳನ್ನ ನಮ್ಮನ್ನು ನಾವೇ ಪ್ರಶ್ನಿಸ್ಕೋಬೇಕು. ಪ್ರಶ್ನಿಸುತ್ತಾ ನಾವು ಜೀವನವನ್ನು ಬದಲಾಯಿಸ್ಕೊಳ್ತಾ ನಾವು ದೇವರಿಗೆ ಬಹಳ ಹತ್ತಿರ ಆಗ್ಬೇಕು, ನಾವು ಬೆಳಿಬೇಕಾಗಿದೆ. ಈ ಸಮಯದಲ್ಲಿ ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳಲಿದ್ದೇವೆ. ನಾನು ನಿಮಗೆ ಕೆಲವು ವಚನಗಳನ್ನ ಹಂಚ್ಕೊಳ್ಳಕ್ಕೆ ಬಯಸ್ತೇನೆ ಈ ಸಮಯದಲ್ಲಿ. ಇಲ್ಲಿ ಯೋಹಾನ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೇಸು ಮತ್ತು ಆ ಸಮಾರ್ಯ ಒಂದು ಮಹಿಳೆಯ ನಡುವಿನ ಒಂದು ಸಂಭಾಷಣೆಯನ್ನು ನಾವಿಲ್ಲಿ ನೋಡ್ತೇವೆ. ಈ ಒಂದು ಸಮಾರ್ಯದ ಮಹಿಳೆ ನೀರಡಿಕೆಯಾಗಿ ನೀರಿಗೋಸ್ಕರ ಇಲ್ಲಿ ಬಾವಿ ಹತ್ರ ಬರೋದನ್ನ ನೋಡ್ತೇವೆ. ಅಲ್ಲಿ ಯೇಸು ಕಾಣಿಸ್ಕೋತಾರೆ. ಯೇಸು ಕೂಡ ನನಗೆ ನೀರು ಕೊಡ್ತೀಯಾ ಅಂತ ಕೇಳ್ತಾರೆ. ಇಲ್ಲಿ ಯೇಸು 10ನೇ ವಚನದಲ್ಲಿ ಹೇಳ್ತಾರೆ, ಯೋಹಾನ 4ನೇ ಅಧ್ಯಾಯ 10ನೇ ವಚನ, ಅದಕ್ಕೆ ಯೇಸು, ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಯೇಸು ಕ್ರಿಸ್ತು ಜೀವಕರವಾದ ನೀರು ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದನ್ನೇ ತಿರುಗಿ ಯೇಸು ಕ್ರಿಸ್ತು 13-14 ಹೇಳ್ತಾ ಇದ್ದಾರೆ, ಯೇಸು ಆಕೆಗೆ, ಈ ನೀರನ್ನು ಕುಡಿಯುವರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದನು. ಯೇಸು ಕ್ರಿಸ್ತು ಆ ಮಹಿಳೆಗೆ ಹೇಳ್ತಾವ್ರೆ, ನಾನು ಕೊಡುವಂತ ಒಂದು ನೀರು ಹೇಗಿರುತ್ತೆ ಅಂದ್ರೆ ಅವನಲ್ಲಿ ಉಕ್ಕುವ ಹೊರತೆಯನ್ನಾಗಿ ಮಾಡುವುದು, ಜೀವ ಬುಗ್ಗೆಯಾಗಿರುವುದು, ಅದು ನಿತ್ಯ ಜೀವವನ್ನು ಕೊಡುವುದು ಅಂತ ಯೇಸು ಕ್ರಿಸ್ತು ಆ ಮಹಿಳೆಗೆ ಹೇಳ್ತಾವ್ರೆ. ಅವಾಗ ಆ ಮಹಿಳೆ ಹೇಳ್ತಾಳೆ 15ನೇ ವಚನದಲ್ಲಿ, ಅಯ್ಯ, ನನಗೆ ಈ ನೀರನ್ನು ಕೊಟ್ಟರೆ
ಇನ್ನು ಮೇಲೆ ನನಗೆ ನೀರಡಿಕೆಯಾಗಲಿಕ್ಕಿಲ್ಲ. ನೀರು ಸೇದುವುದಕ್ಕೆ ಇಷ್ಟು ದೂರ ಬರಬೇಕಾದದ್ದೂ ಇರುವುದಿಲ್ಲ ಅನ್ನೋದು. ವಚನ 25ರಿಂದ 26 ನೀವು ಗಮನಿಸಿದ್ರೆ, ಆ ಹೆಂಗಸು ಆತನಿಗೆ, ಮಸೀಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು, ಆತನು ಬಂದ ಮೇಲೆ ನಮಗೆ ಎಲ್ಲಾ ತಿಳಿಸುವನು ಎಂದು ಹೇಳಲು. ಯೇಸು ಆಕೆಗೆ, ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಆ ಮಸೀಯನು ಎಂದು ಹೇಳಿದನು. ಇಲ್ಲಿ ನಾವು ಗಮನಿಸ್ಬೇಕಂದ್ರೆ, ಬೈಬಲ್ ಅಲ್ಲಿ ಹೇಳುತ್ತೆ, ಯೇಸು ಕ್ರಿಸ್ತನ ರೊಟ್ಟಿಗೆ ಹೋಲಿಕೆ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತುವನ್ನ ಒಂದು ನೀರಿಗೆ, ಜೀವದ ಬುಗ್ಗೆಗೆ ಹೋಲಿಕೆ ಮಾಡಲಾಗುತ್ತದೆ. ಈ ಒಂದು ಆಹಾರ ಮತ್ತು ನೀರು ಮನುಷ್ಯನಿಗೆ ಎಷ್ಟು ಮುಖ್ಯ. ಆಹಾರ ಮತ್ತು ನೀರು ಇಲ್ಲದೆ ಮನುಷ್ಯ ಬದುಕಿರುವುದಿಲ್ಲ, ಸತ್ತೋಗ್ತಾನೆ. ಅದೇ ರೀತಿಯಾಗಿ ಯೇಸು ಇಲ್ಲದೆ ಮನುಷ್ಯ ಆತ್ಮೀಯವಾಗಿ ಸತ್ತೋಗ್ತಾನೆ. ಯೇಸು ಅತಿ ಅವಶ್ಯಕವಾಗಿರಲೇಬೇಕು ನಮ್ಮ ಜೀವನಕ್ಕೆ. ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಗೆಳೆಯರೇ, ಈ ಸಮಯದಲ್ಲಿ ನಾವು ಯೋಚಿಸಬೇಕು, ನಮ್ಮ ಮತ್ತು ಯೇಸುವಿನ ನಡುವಿನ ಸಂಬಂಧ ಹೇಗಿದೆ? ಯೇಸುನ ನಾವು ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸ್ತೇವೆ. ಪ್ರೀತಿಸಿದ್ರೆ ಅವರ ವಾಕ್ಯಗಳ ಹಾಗೆ, ಅವರ ವಾಕ್ಯಗಳ ತರಹ ನಾವು ನಡ್ಕೋತೀವ, ವಿಧೇಯರಾಗಿದ್ದೇವರ ಅವರ ವಾಕ್ಯಗಳಿಗೆ? ನಾವು ಯೋಚಿಸಬೇಕು. ಯೇಸು ಕ್ರಿಸ್ತು ಮಾಡಿದ ತ್ಯಾಗ, ಬಲಿದಾನಕ್ಕೆ, ಶಿಲುಬೆ ಮೇಲೆ, ಅದಕ್ಕೋಸ್ಕರ ನಾವು ಕೃತಜ್ಞತೆಯಾಗಿದ್ದೇವೆ. ಯೇಸು ಕ್ರಿಸ್ತು ಹೆಜ್ಜೆ ಜಾಡಿಲಿ ನಾವು ದಿನೇ ನಡೀಲಿಕ್ಕೆ ಎಲ್ಲ ಪ್ರಯಾಸಗಳನ್ನ ಪಡ್ತಾ ಇದ್ದೇವೆ. ಈ ಒಂದು ರೊಟ್ಟಿ ಮತ್ತು ದ್ರಾಕ್ಷಾರಸ ತೆಗೆದುಕೊಳ್ಳುವಾಗ ನಾವು ಈ ಒಂದು ಪ್ರಶ್ನೆಗಳನ್ನ ಕೇಳಿಕೊಂಡು ಮತ್ತು ದೇವರಿಗೆ ಹತ್ತಿರವಾಗುವ ಮತ್ತು ಎಲ್ಲಾ ಪಾಪಗಳನ್ನು ಬಿಡುವ ತೀರ್ಮಾನಗಳನ್ನ ಮಾಡಬೇಕಾಗಿದೆ. ಪ್ರಾರ್ಥಿಸೋಣ ರೊಟ್ಟಿಗಾಗಿ. ಪ್ರೀತಿಯ ದೇವರೇ, ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಬಹಳ ಸ್ತೋತ್ರಗಳು, ಧನ್ಯವಾದಗಳನ್ನ ಹೇಳ್ತೇವೆ. ದೇವರೇ, ನೀನು ಇಲ್ಲದೆ ನಾವಿಲ್ಲ. ದೇವರೇ, ನೀವು ನಮ್ಮ ಜೊತೆಯಲ್ಲಿ ಇರಬೇಕು. ದೇವರೇ, ನೀವು ನಮಗೆ ಕೊಟ್ಟಿರುವಂತಹ ನಿತ್ಯ ಜೀವಕ್ಕಾಗಿ ನಿನಗೆ ಸ್ತೋತ್ರ. ಈ ಭೂಮಿಯಲ್ಲಿ ನಾವು ನೋಡ್ತೇವೆ, ಬಹಳ ಜನ ಸಾಯ್ತಾ ಇದ್ದಾರೆ, ಅನೇಕ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಸುಮಾರು ಜನ ಎಲ್ಲಿ ಹೋಗ್ತಾರೆ ನಮಗೆ ಗೊತ್ತಿಲ್ಲ. ಆದ್ರೆ ಇವತ್ತು ನಮಗೆ ನಿತ್ಯ ಜೀವನವನ್ನು ನೀವು ಕೊಟ್ಟಿದ್ದೀರಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಈ ಭೂಮಿಯಲ್ಲಿ ಶಾರೀರಿಕವಾಗಿ ಸತ್ರು ನಿರಂತರವಾಗಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಒಂದು ಭರವಸೆ, ಆ ಒಂದು ನಂಬಿಕೆ ನಮಗಿದೆ. ದೇವರು, ಶಿಲುಬೆಯಲ್ಲಿ ಮಾಡಿದ ತ್ಯಾಗಕ್ಕಾಗಿ ನಿನಗೆ ಬಹಳ ಸ್ತೋತ್ರಗಳು, ಕೃತಜ್ಞತೆಗಳನ್ನ ಹೇಳ್ತೇವೆ. ನಾವು ನಿನಗೋಸ್ಕರ ಜೀವಿಸಕ್ಕೆ ನಮಗೆ ಸಹಾಯ ಮಾಡಿ. ಈ ಪ್ರಾರ್ಥನೆಯನ್ನು ದೇವರ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ, ಆಮೆನ್. ಈ ಸಮಯದಲ್ಲಿ ನಾವು ದ್ರಾಕ್ಷಾರಸಕ್ಕಾಗಿ ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ನೀವು ನಮಗೆ ಎಷ್ಟೊಂದು ಸಹಾಯ ಮಾಡಿದ್ದೀರಿ. ನಮ್ಮ ಜೀವನದಲ್ಲಿ ಅನೇಕ ಒಳ್ಳೆ ಕೆಲಸಗಳನ್ನ ಮಾಡಿದ್ದೀರಿ. ನಮ್ಮನ್ನು ಆರೋಗ್ಯವಾಗಿ ಜೀವಂತವಾಗಿ ಇಟ್ಟಿದ್ದೀರಿ. ನಮ್ಮ ಎಲ್ಲಾ ಪಾಪಗಳನ್ನ ನೀವು ಕ್ಷಮಿಸಿದ್ದೀರಿ. ನಿನ್ನ ರಕ್ತವನ್ನ ಸುರಿದು ನಮ್ಮ ಪಾಪಗಳನ್ನು ಶುದ್ಧ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ, ನಮ್ಮನ್ನೆಲ್ಲರನ್ನು ಕೂಡ ದೇವರೇ, ನೀವು ನಿಮ್ಮ ಹಾಗೆ ಇರಲಿಕ್ಕೆ, ಪರಿಶುದ್ಧವಾಗಿರ್ಲಿಕ್ಕೆ ನಮ್ಮನ್ನು ಕರೆದಿದ್ದೀರಿ. ನಿನ್ನ ಒಂದು ಸನ್ನಿಧಾನದಲ್ಲಿ ಇರಲಿಕ್ಕೆ ನಮ್ಮನ್ನು ಕರೆದಿದ್ದೀರಿ. ನಿಮ್ಮ ಹಾಗೆ ನಾವು ಇರಲಿಕ್ಕೆ, ನಡ್ಕೊಳ್ಳಕ್ಕೆ, ಯೋಚಿಸಕ್ಕೆ ನಮಗೆ ಸಹಾಯ ಮಾಡಿದ್ದೇವೆ. ನಿಮ್ಮನ್ನ ನಾವು ಎಲ್ಲರಿಗಿಂತ ಹೆಚ್ಚಾಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸಕ್ಕೆ ನಮಗೆ ಸಹಾಯ ಮಾಡಿದ್ದೇವೆ. ಈ ಪ್ರಾರ್ಥನೆಯನ್ನು ದೇವಮಗನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ, ಆಮೆನ್. ಜಯ ವೃಕ್ಷ ಬಾಲಿಗೆ ಬಂದು ನೋಡು ಮನುಜನೇ, ಬಾಯಿಗಲೇ ಬಾಯಿಗಲೇ. ಜಯ ವೃಕ್ಷ ಬಾಲಿಗೆ ಬಂದು ನೋಡು ಮನುಜನೇ, ಬಾಯಿಗಲೇ ಬಾಯಿಗಲೇ.
ನೋಡಿ ಕರುಣೆ ಪಟ್ಟಿಯ ಕೃಜೆಯ ವೃಕ್ಷ ಬಾಲಿಗೆ ಬಂದು ನೋಡು ಮನುಜನೇ ಪಾಯಿಗಲೇ ಏ ಪಾಯಿಗಲೇ. ಮನುಷ್ಯರಂತಿರುವವನ್ ಯಾರು, ಹಿಂಸೆ ಪಡುವ ಇವನ್ ಯಾರು. ಮನುಷ್ಯನಂತಿರುವವನ್ ಯಾರು, ಹಿಂಸೆ ಪಡುವ ಇವನ್ ಯಾರು. ಅನ್ನ ಮುದು ರಕ್ಷಕ ಆತ ನೋಡಿ ಅರಿತಿಯ. ನನ್ನ ಮುದು ರಕ್ಷಕ ಆತ ನೋಡಿ ಹರಿತಿಯ ಕೃಜೆಯ ವೃಕ್ಷ ಬಾಲಿಗೆ ಬಂದು ನೋಡು ಮನುಜನೇ ಪಾಯಿಗಲೇ ಏ ಪಾಯಿಗಲೇ. ಕೃಜೆಯ ವೃಕ್ಷ ಬಾಲಿಗೆ ಬಂದು ನೋಡು ಮನುಜನೇ ಪಾಯಿಗಲೇ ಏ ಪಾಯಿಗಲೇ. ದೇವರ ನಾಮಕ್ಕೆ ಸ್ತೋತ್ರ. ಧನ್ಯವಾದಗಳು ನಾನು ಹೇಳ್ತೀನಿ ದೇವರಾಜ್ ಬ್ರದರ್ಗೆ ಅದ್ಭುತ ವಾಕ್ಯ ನಮ್ಮೆಲ್ಲರಿಗೆ ಕಲಿಸೋದಕ್ಕಾಗಿ. ನನಗೆ ಬಹಳ ಇನ್ಸ್ಪೈರ್ ಆಯಿತು ಯಾವ ರೀತಿಯಲ್ಲಿ ದಾವೀದನು ದೇವರಿಗೆ ಕೊಂಡಾಡ್ತಾ ಇದ್ದಾನ. ದೇವರ ಪ್ರೀತಿ ಎಷ್ಟೋ ಶ್ರೇಷ್ಠ ಇದೆ ಅಂತ ಹೇಳ್ತಾ ಇದ್ದಾನ, ಜೀವಕ್ಕಿಂತಲೂ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾನ. ಮತ್ತು ನನ್ನ ತುಟಿಗಳಿಂದ ನನ್ನ ಬಾಯಿಂದ ನನ್ನ ಜೀವಮಾನ ಎಲ್ಲ ದೇವರಿಗೆ ಆರಾಧಿಸ್ತೀನಿ, ಸ್ತುತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾನು ಖಂಡಿತವಾಗಿ ನಂಬ್ತೀನಿ ನಾವೆಲ್ಲರೂ ಈ ವಾಕ್ಯದಿಂದ ಕಲ್ತಿದ್ದೇವಂತ. ದೇವರಿಗೆ ಧನ್ಯವಾದ. ನಾವು ಮತ್ತೆ ಮುಂದೆ ವಾರ ಬರುವಾಗ ನಾವು ದೇವರಿಗೆ ಅದ್ಭುತ ರೀತಿಯಲ್ಲಿ ಆರಾಧಿಸೋಣ. ಧನ್ಯವಾದಗಳು. ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ಕೆಲವು ಪ್ರಕಟಣೆಗಳಿವೆ, ದಯವಿಟ್ಟು ಗಮನಿಸಿ. ಪ್ರತಿ ಭಾನುವಾರ ನಮ್ಮ ನಿಯಮಿತ ಇಂಗ್ಲಿಷ್, ಕನ್ನಡ, ತಮಿಳು ಭಾಷೆಗಳಲ್ಲಿ ಬೆಳಿಗ್ಗೆ 9:30ಕ್ಕೆ ಆನ್ಲೈನ್ ಮತ್ತು ಯೂಟ್ಯೂಬ್ ಲಿಂಕ್ಗಳ ಮೂಲಕ ಸಭೆ ನಡೆಸಲಾಗುತ್ತದೆ. ಪ್ರತಿ ಭಾನುವಾರ ಸಭೆಯ ನಂತರ ಪ್ರಾರ್ಥನೆಗಾಗಿ ಮಧ್ಯಾಹ್ನ 12 ಗಂಟೆಗೆ ಜೂಮ್ ಲಿಂಕ್ ಸೇರಿಕೊಳ್ಳಬೇಕಾಗಿ ವಿನಂತಿ. ನಿಮ್ಮ ಯಾವುದೇ ಪ್ರಾರ್ಥನೆ ವಿನಂತಿಯನ್ನು ದಯವಿಟ್ಟು ಈ ನಂಬರಿಗೆ ಕಳುಹಿಸಿ. ಬರುವ ಶನಿವಾರ ಅಂದರೆ 29 ಆಗಸ್ಟ್ ಸಂಜೆ 7:30ಕ್ಕೆ ಸಭೆಯ ಎಲ್ಲ ನಾಯಕರಿಗೆ ಕೂಟವಿರುತ್ತದೆ. ಝೂಮ್ ಲಿಂಕನ್ನು ಕಳಿಸಿಕೊಡಲಾಗುತ್ತದೆ. ನಿಮ್ಮ ತಿಂಗಳ ಕಾಣಿಕೆಯನ್ನು ನಮ್ಮ ಸಭೆಯ ಅಕೌಂಟಿಗೆ ಕಳುಹಿಸಬೇಕಾಗಿ ವಿನಂತಿ. ವಾರದ ಕಾಣಿಕೆಯನ್ನು ರಾಜು ಅವರ ನಂಬರಿಗೆ ಕಳುಹಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ನಾವು ಪ್ರಾರ್ಥಿಸೋಣ. ಪರಿಶುದ್ಧವಾದ ದೇವರೇ, ಯೇಸು ಸ್ವಾಮಿ, ನಿಮ್ಮ ನಾಮಕ್ಕೆ ಸ್ತೋತ್ರಗಳು. ಅಪ್ಪ, ಇಷ್ಟು ಒಳ್ಳೆಯ ಸಮಯ ನೀವು ನಮಗೆ ಕೊಟ್ಟಿದ್ರಿ, ನಿಮಗೆ ಧನ್ಯವಾದ. ನಾವು ಕಲಿತಂಥ ವಾಕ್ಯದಲ್ಲಿ ನಾವು ಅಭ್ಯಾಸ ಮಾಡಿ ನಿನ್ನ ಮಕ್ಕಳಾಗಿ ಬಾಳುವಂತೆ ಸಹಾಯ ಮಾಡಿರಿ.
ನಿಮ್ಮಂಥ ದೇವರು ಯಾರಿಲ್ಲಪ್ಪ. ನಾವು ನಿಮಗೆ ಕೊಂಡಾಡ್ತೀವಿ. ಈ ದಿವಸಗೋಸ್ಕರ, ಈ ಜೀವನಗೋಸ್ಕರ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳಪ್ಪ. ನಮ್ಮೆಲ್ಲರೊಂದಿಗೆ ನೀವಿದ್ರಿ, ನಮಗೆ ಬಲಪಡಿಸ್ತಾ ಇದ್ರಿ. ದಾವಿದನ ಹಾಗೆ ದೇವರೇ, ನಾವು ನಿಮ್ಮನ್ನು ಕೊಂಡಾಡುವಂತೆ, ಸ್ತುತಿ ಆರಾಧಿಸುವಂತೆ. ಕರ್ತನ ನಿಮ್ಮ ಪ್ರೀತಿ ಅತಿ ಶ್ರೇಷ್ಠವಾಗಿದೆ, ನಮ್ಮ ಜೀವಕ್ಕಿಂತಲೂ ಶ್ರೇಷ್ಠವಾಗಿದೆ ದೇವರೇ. ನಾವು ನಿಮ್ಮನ್ನು ಕೊಂಡಾಡಿ ಸ್ತುತಿ ಆರಾಧನೆ ಮಾಡುವಂತೆ ಸಹಾಯ ಮಾಡು. ಈ ಸಮಯ ಎಲ್ಲ ನಿಮ್ಮ ಕೈಗೆ ಒಪ್ಪಿಸಿ ಒಡೆಯನು ರಕ್ಷಕನಾದ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ ದೇವರೇ, ಆಮೇನ್. ಒಳ್ಳೆ ಭಾನುವಾರ ನಾವು ಇವತ್ತು ಕಳೆದಿದ್ದೀವಿ. ಒಳ್ಳೆ ಅದ್ಭುತವಾದ ವಾರ ದೇವರು ನಮಗೆ ಒದಗಿಸಿದಾರ. ದೇವರಿಗೆ ಸ್ತೋತ್ರ. ಆಮೇನ್.